ನಾಜಿಯಾ ಶಹಜಾದಿಯ ಬಟ್ಟೆ ಬಿಚ್ಚಿಸ್ತಾಳೆ. ಅವಳ ಕೆಲವೊಂದು ನ್ಯೂಡ್ ಫೋಟೋಗಳನ್ನ ತಗೋತಾಳೆ. ಸ್ನೇಹಿತರೀಗ ಕಳೆದ ಕೆಲವು ದಿನಗಳಿಂದ ನಾನು ನೋಡ್ತಾ ಇದ್ದೀನಿ, ತುಂಬ ಜನ ಸೌಜನ್ಯ ಬಗ್ಗೆ ವಿಡಿಯೋ ಮಾಡಿ ಅಂತ ಡಿಮ್ಯಾಂಡ್ ಮಾಡ್ತಾಯಿದ್ದೀರಾ, ಕಾಮೆಂಟ್ ಮಾಡ್ತಾಯಿದ್ದೀರಾ. ಆದರೆ ಈಗ ನಾನು ಸೌಜನ್ಯ ಬಗ್ಗೆ ವಿಡಿಯೋ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಯಾಕೆಂದರೆ ನಮ್ಮ ಯೂಟ್ಯೂಬ್ ಮಿತ್ರರೊಬ್ಬರು ಸೌಜನ್ಯ ಬಗ್ಗೆ ಈಗಾಗಲೇ ಒಂದು ಒಳ್ಳೆ ವಿಡಿಯೋ ಮಾಡಿದ್ದಾರೆ. ತುಂಬ ಅಚ್ಚುಕಟ್ಟಾಗಿ ಪ್ರತಿಯೊಂದು ಪಾಯಿಂಟನ್ನು ವಿವರವಾಗಿ ಒಂದು ವಿಡಿಯೋ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸ್ನೇಹಿತರೆ, ನೀವು ಕೂಡ ಆ ವಿಡಿಯೋವನ್ನು ನೋಡಿರ್ತೀರ ಅಂತ ಅನ್ಕೋತೀನಿ. ಸ್ನೇಹಿತರೆ, ಹೆಣ್ಮಕ್ಳಿಗೆ ಅನ್ಯಾಯ ಆದಾಗ ಬರೀ ಸೌಜನ್ಯ ಬಗ್ಗೆ ಮಾತಾಡಬೇಕು ಅಂತ ಏನಿಲ್ಲ. ನಾನು ಆಲ್ರೆಡಿ ನಮ್ಮ ಚಾನಲ್ನಲ್ಲಿ ಈ ಥರದ ಕೆಲವೊಂದು ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಸ್ನೇಹಿತರೆ, ಇಷ್ಟನ್ನೆಲ್ಲ ಹೇಳ್ದಂಥ ನಾನು ಯಾವ ಹೆಣ್ಮಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ನಿಮಗೆ ಸ್ವಲ್ಪ ಅಂದಾಜಾಗಿರ್ಬೋದು. ಹೌದು, ನಾನಿವತ್ತು ಶಹಜಾದಿ ಖಾನ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸ್ನೇಹಿತರೆ, ನೀವು ಸೌಜನ್ಯ ಕಥೆ ಕೇಳಿ ಬೆಚ್ಚಿ ಬಿದ್ದೋಗಿದ್ದೀರಾ. ಸೌಜನ್ಯಗೆ ಒಂದೇ ಒಂದು ದಿನ ಅನ್ಯಾಯ ಆಗುತ್ತೆ, ಒಂದೇ ದಿನದಲ್ಲಿ ಜೀವ ಹೊರಟೋಗುತ್ತೆ. ಆದರೆ ಶಹಜಾದಿ ಖಾನ್ಗೆ ಇಡೀ ಜೀವನ ಎಲ್ಲ ಅನ್ಯಾಯ ಆಗ್ತಾ ಇರುತ್ತೆ. ಕೊನೆಗೆ ಅವಳು ಸತ್ತಾಗ್ಲೂ ಕೂಡ ಅನ್ಯಾಯ ಆಗುತ್ತೆ. ಸ್ನೇಹಿತರೆ, ಈ ಕಥೆನ ಪೂರ್ತಿ ಕೇಳಿ. ಈ ಕಥೆ ನಿಮ್ಮ ಮನಸ್ಸಿಗೆ ಮುಟ್ಟುತ್ತೆ. ಆಗ ನಿಮ್ಗೆ ಅನ್ಸುತ್ತೆ ಇದೊಂದು ರೋಚಕತೆ ಅಂತ. ಒಂದು ರೋಚಕತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಉತ್ತರ ಪ್ರದೇಶದ ಬಾಂದಾ ಜಿಲ್ಲೆಯಲ್ಲಿ ಮಠ್ ಅಂತ ಒಂದು ಹಳ್ಳಿ ಇರುತ್ತೆ. ಈ ಹಳ್ಳಿಯಲ್ಲಿ ಒಂದು ತುಂಬ ಬಡವ ಮುಸ್ಲಿಂ ದಂಪತಿ ಇರ್ತಾರೆ. ಈ ಮುಸ್ಲಿಂ ದಂಪತಿಗಳಿಗೆ ಒಂದು ದಿನ ಒಂದು ಹೆಣ್ಮಗು ಹುಟ್ಟುತ್ತೆ. ಆ ಹೆಣ್ಮಗುಗೆ ಇವರು ಶಹಜಾದಿ ಅಂತ ಹೆಸರಿಡ್ತಾರೆ. ಸ್ನೇಹಿತರೆ, ಇವರು ಇಷ್ಟೊಂದು ಬಡವರಾಗಿದ್ದರೂ ಕೂಡ ತಮ್ಮ ಮಗಳಿಗೆ ಶಹಜಾದಿ ಅಂತ ಹೆಸರಿಡ್ತಾರೆ. ಶಹಜಾದಿ ಅಂದರೆ ರಾಜ್ಕುಮಾರಿ ಅಂತ ಅರ್ಥ. ಸ್ನೇಹಿತರೆ, ತಂದೆ ತಾಯಿಗಳಿಗೆ ತಮ್ಮ ಹೆಣ್ಮಕ್ಳು ಯಾವತ್ತೂ ಕೂಡ ರಾಜ್ಕುಮಾರಿಗಳೇ ಆಗಿರ್ತಾರೆ. ಅದಕ್ಕಾಗಿ ಇವರು ತಮ್ಮ ಮಗಳಿಗೆ ಶಹಜಾದಿ ಅಂತ ಹೆಸರಿಡ್ತಾರೆ. ಈ ಶಹಜಾದಿ ಅಂದರೆ ಅವರ ತಂದೆಗೆ ತುಂಬ ಪ್ರೀತಿ. ಈ ಶಹಜಾದಿ ಹುಟ್ಟಿದಾಗಿಂದ ಅವರ ತಂದೆ ಒಂದು ದಿನ ಬೈದಿರಲ್ಲ, ಒಂದು ದಿನ ಹೊಡೆದಿರಲ್ಲ. ಶಹಜಾದಿ ಏನಾದರೂ ಕೇಳಿದ್ರೆ ಇವತ್ತು ಕೈಯಲ್ಲಿ ದುಡ್ಡಿಲ್ಲ ಅಂದರೆ ಸ್ವಲ್ಪ ದಿನದಲ್ಲಿ ಹೇಗಾದರೂ ಆ ದುಡ್ಡನ್ನು ಅಡ್ಜಸ್ಟ್ ಮಾಡ್ತಾರೆ. ಶಹಜಾದಿ ಏನು ಕೇಳಿದ್ಲೋ ಅದನ್ನು ತಂದುಕೊಡ್ತಾರೆ. ಅವಳ ಮನಸ್ಸನ್ನು ನೋಯಿಸಲ್ಲ. ಬರೀ ಇಲ್ಲಿ ತಂದೆ ಮಾತ್ರ ಈ ಶಹಜಾದಿಗೆ ಪ್ರೀತಿ ಮಾಡ್ತಾರಲ್ಲ, ತಾಯಿಗೂ ಕೂಡ ಈ ಶಹಜಾದಿ ಮುದ್ದು ಮಗಳಾಗಿರ್ತಾಳೆ. ಹೀಗೆ ಬೆಳೀತಾ ಬೆಳೀತಾ ಶಹಜಾದಿಗೆ 5 ವರ್ಷ ಆಗುತ್ತೆ. ಈಗ 5 ವರ್ಷ ಆದ ನಂತರ ಈ ಶಹಜಾದಿಗೆ ಅಲ್ಲೇ ಒಂದು ಗೌರ್ಮೆಂಟ್ ಸ್ಕೂಲ್ ಇರುತ್ತೆ, ಅಲ್ಲಿ ಓದೋದಕ್ಕೆ ಅಂತ ಸೇರಿಸ್ತಾರೆ. ಹೀಗೆ ಒಂದು ದಿನ ಶಹಜಾದಿಗೆ ರಜಾ ಸಿಗುತ್ತೆ. ಅವತ್ತು ಭಾನುವಾರ. ಮಗಳು ಮನೇಲಿದ್ದಾಳಲ್ಲ ಅಂತ ಶಹಜಾದಿ ತಾಯಿ ಏನಾದರೂ ತಿಂಡಿ ತಿಂತೀಯಮ್ಮ ಅಂತ ಕೇಳ್ತಾರೆ. ಆಗ ಶಹಜಾದಿ, ಅಮ್ಮ ನನಗೆ ಬಜ್ಜಿ ಮಾಡಿಕೊಡು ಅಂತ ಹೇಳ್ತಾಳೆ. ಸರಿ ಅಂತ ಮಗಳನ್ನ ಪಕ್ಕದಲ್ಲಿ ಕುಂಡಿಸ್ಕೊಂಡು ಶಹಜಾದಿ ತಾಯಿ ಕಟ್ಟಿಗೆ ಒಲೆ ಅಂದರೆ ಸೌದೆ ಒಲೆಯಲ್ಲಿ ಬಜ್ಜಿ ಮಾಡ್ತಾ ಇರ್ತಾರೆ. ಹೀಗೆ ಬಜ್ಜಿ ಮಾಡ್ತಾ ಮಾಡ್ತಾ ಶಹಜಾದಿ ತಾಯಿಗೆ ಏನೋ ಒಂದು ಸಣ್ಣ ಕೆಲಸ ಜ್ಞಾಪಕಕ್ಕೆ ಬರುತ್ತೆ. ನೋಡಮ್ಮ, ನಾನು ಹೊರಗಡೆ ಹೋಗಿದ್ದು ಬರ್ತೀನಿ, ನೀನು ಮುಟ್ಬೇಡ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಸ್ನೇಹಿತರೆ, ಸಾಮಾನ್ಯವಾಗಿ ಚಿಕ್ಕ ಮಕ್ಕಳುಗಳು ಈ ತಂದೆ ತಾಯಿಯರು ಏನು ಕೆಲಸ ಮಾಡ್ತಾರೆ ಅದನ್ನು ಫಾಲೋ ಮಾಡೋದಕ್ಕೆ ಹೋಗ್ತಾರೆ. ಅದೇ ಥರ ಆ ಬಾಣಲೆಯಲ್ಲಿ ಬಜ್ಜಿ ಕುದೀತಾ ಇರುತ್ತೆ. ಶಹಜಾದಿ ಆವಾಗಿಂದ ಕೂತ್ಕೊಂಡು ನೋಡ್ತಾ ಇರ್ತಾಳೆ. ಅಮ್ಮ ಮಾಡ್ತಾ ಇರೋದನ್ನು ಇವಳು ಕೂಡ ಮಾಡೋದಕ್ಕೆ ಹೋಗ್ತಾಳೆ. ಆದರೆ ಅನ್ಫಾರ್ಚುನೇಟ್ಲಿ ಆ ಬಾಣಲಿ ದಬಾಕೊಳ್ಳುತ್ತೆ. ಆ ಬಾಣಲಿ ದಬಾಕೊಳ್ಳುವಾಗ ಶಹಜಾದಿ ಮುಖದ ಮೇಲೆ ಸ್ವಲ್ಪ ಎಣ್ಣೆ ಹಾರಿಬಿಡುತ್ತೆ. ಹೀಗೆ ಯಾವಾಗ ಮುಖದ ಮೇಲೆ ಎಣ್ಣೆ ಹಾರುತ್ತೆ ಶಹಜಾದಿ ಜೋರಾಗಿ ಕಿರಿಸ್ತಾ ಇರ್ತಾಳೆ. ಹೊರಗಡೆ ಹೋಗಿದ್ದಂಥ ಅವರ ಅಮ್ಮ ಓಡ್ ಬಂದು ನೋಡ್ತಾರೆ, ಮಗಳ ಮುಖದ ಮೇಲೆ ಎಣ್ಣೆ ಹಾರಿಬಿಟ್ಟಿರುತ್ತೆ. ಶಹಜಾದಿ ತಾಯಿ ತನ್ನ ಮಗಳನ್ನ ಎತ್ಕೊಂಡು ಅದೇ ಊರಿನಲ್ಲಿ ಒಂದು ಗೌರ್ಮೆಂಟ್ ಹಾಸ್ಪಿಟಲ್ ಇರುತ್ತೆ, ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ. ಆ ಆಸ್ಪತ್ರೆಯಲ್ಲಿ ಸುಟ್ಟ ಗಾಯಗಳಿಗೆ ಹಚ್ಚುವಂಥ ಒಂದು ಕ್ರೀಮ್ ಕೊಡ್ತಾರೆ. ಇದನ್ನು ಹಚ್ಚಿ ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ. ಆ ಆಸ್ಪತ್ರೆಯಲ್ಲಿ ಆ ಕ್ರೀಮ್ ಬಿಟ್ಟರೆ ಬೇರೆ ಇನ್ನೊಂದು ಫೆಸಿಲಿಟಿ ಇರಲ್ಲ. ಶಹಜಾದಿ ತಾಯಿ ಸರಿ ಅಂತ ತನ್ನ ಮಗಳನ್ನ ಕರ್ಕೊಂಡು ಮನೆಗೆ ಬರ್ತಾರೆ. ಸಂಜೆ ಆದಾಗ ಶಹಜಾದಿ ತಂದೆ ಮನೆಗೆ ವಾಪಸ್ ಬರ್ತಾರೆ. ತನ್ನ ಮಗಳ ಮುಖದ ಮೇಲೆ ಎಣ್ಣೆ ಬಿದ್ದಿರೋದನ್ನು ನೋಡಿ ಅವರ ಎದೆ ಒಡೆದೋಗುತ್ತೆ. ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಈ ಗಾಯಗಳು ಲೈಫ್ ಟೈಮ್ ಕಮ್ಮಿ ಆಗಲ್ಲ ಅಂತ. ಈಗ ಶಹಜಾದಿಯ ಮುಖ ಆ ಕಲೆಗಳಿಂದಾಗಿ ಸ್ವಲ್ಪ ಕುರೂಪವಾಗಿರುತ್ತೆ. ಶಹಜಾದಿ ಜೊತೆ ಯಾರಾದರೂ ಮಾತಾಡಬೇಕಂದ್ರೆ ಡೈರೆಕ್ಟಾಗಿ ಅವಳ ಮುಖ ನೋಡಿ ಯಾರೂ ಮಾತಾಡ್ತಾರಲ್ಲ. ಅವರು ಆ ಕಡೆ ಈ ಕಡೆ ನೋಡ್ತಾ ಈ ಶಹಜಾದಿಗೆ ಮಾತಾಡ್ತಾ ಇರ್ತಾರೆ. ಅವರು ಯಾಕೆ ಈ ಥರ ಮಾತಾಡ್ತಾಯಿದ್ರು ಅಂತ ನಿಮಗೆ ಗೊತ್ತಾಗಿರುತ್ತೆ. ಶಹಜಾದಿ ಜೊತೆ ಬೇರೆ ಯಾವ ಮಕ್ಕಳು ಸೇರ್ತಾರಲ್ಲ, ಆಟ ಆಡೋದಕ್ಕೆ ಬರಲ್ಲ. ಈ ಶಹಜಾದಿಯ ಮನೆ ಅಕ್ಕಪಕ್ಕದ ಕೆಲವೊಂದು ಜನ ಒಂದು ಅಭ್ಯಾಸ ಮಾಡ್ಕೊಂಡಿರ್ತಾರೆ. ಅವರ ಮಕ್ಕಳು ಸರಿಯಾಗಿ ಊಟ ಮಾಡಲಿಲ್ಲ ಅಂದರೆ, ಈಗ ನೀನು ಊಟ ಮಾಡಲಿಲ್ಲ ಅಂದರೆ ಶಹಜಾದಿ ಕೂಗ್ತೀನಿ ಅಂತ ಹೇಳ್ತಾರೆ. ಆ ಮಕ್ಕಳು ಎದುರುಕೊಂಡು ಊಟ ಮಾಡ್ಕೋತಾರೆ. ನೋಡಿ, ಶಹಜಾದಿ ಕೇವಲ 8 ವರ್ಷದ ಮಗು, ಅವಳ ಪರಿಸ್ಥಿತಿ ಯಾವ ಮಟ್ಟಿಗೆ ಕೆಟ್ಟೋಗಿರುತ್ತೆ ಅಂತ. ಈ ಮಾತು ಒಂದು ದಿನ ಶಹಜಾದಿಯ ತಂದೆ ತಾಯಿಗೂ ಕೂಡ ಗೊತ್ತಾಗುತ್ತೆ. ಆದರೆ ಸ್ನೇಹಿತರೆ, ಈ ಬಡತನ ಅನ್ನೋದಿರುತ್ತಲ್ಲ, ಈ ಬಡತನ ಒಬ್ಬ ವ್ಯಕ್ತಿಯ ಕೈಯಲ್ಲಿ ಕಳ್ಳತನ ಮಾಡಿಸುತ್ತೆ. ಈ ಬಡತನ ಒಬ್ಬ ವ್ಯಕ್ತಿಯ ಕೈಯಲ್ಲಿ ವ್ಯಭಿಚಾರ ಮಾಡಿಸುತ್ತೆ. ಈ ಬಡತನ ಒಬ್ಬ ವ್ಯಕ್ತಿಯ ತನ್ನ ದೇಹದ ಪಾರ್ಟ್ಸ್ಗಳನ್ನ ಅವನೇ ಕುಯ್ದು ಮಾರ್ಕೋಬೇಕು, ಆ ಥರದ ಪರಿಸ್ಥಿತಿ ತಂದುಬಿಡುತ್ತೆ. ಅದೇ ಥರ ಇಲ್ಲಿ ಶಬ್ಬೀರ್ ಖಾನ್ ಅವ್ರಿಗೂ ಬಡತನ ಕಿತ್ತು ತಿಂತಾ ಇರುತ್ತೆ. ಬೇರೆ ಏನು ಮಾಡೋದಕ್ಕೆ ವಿಧಿ ಇಲ್ಲ. ಆಗ ಈ ತಂದೆ ತಾಯಿ ಒಂದು ಉಪಾಯ ಹುಡುಕ್ತಾರೆ.
ತಮ್ಮ ಮಗಳಿಗೆ ಮುಖಕ್ಕೆ ಬಟ್ಟೆ ಕಟ್ಕೊಂಡು ಓಡಾಡು ಅಂತ ಹೇಳ್ತಾರೆ. ಆಗಿಂದ ಸ್ವಲ್ಪ ಶಹಜಾದಿ ಹೊರಗಡೆ ಓಡಾಡೋದಕ್ಕೆ ತೊಂದರೆ ಕಮ್ಮಿ ಆಗ್ತಾ ಬರುತ್ತೆ. ಇದೇ ಥರ ಶಹಜಾದಿ ಬೆಳೀತಾ ಬೆಳೀತಾ ಶಹಜಾದಿ SLCವರೆಗೆ ಅದೇ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿರ್ತಾಳೆ. ಆನಂತರ ಓದೋದನ್ನು ಬಿಟ್ಬಿಡ್ತಾಳೆ. ಶಹಜಾದಿ ಸ್ಕೂಲ್ ಬಿಟ್ಟ ನಂತರ ಮನೆ ಬಿಟ್ಟು ಎಲ್ಲೂ ಹೊರಗಡೆ ಹೋಗ್ತಾ ಇರಲ್ಲ, ಮನೆಯಲ್ಲೇ ಕೆಲಸ ಮಾಡ್ಕೊಂಡು ಹಾಗೆ ಇರ್ತಾಳೆ. ಈಗ ಶಹಜಾದಿಗೆ ಸುಮಾರು 18 ಇಂದ 20 ವರ್ಷ ವಯಸ್ಸಾಗ್ತಾ ಬಂದಿರುತ್ತೆ. ಇನ್ನೊಂದು ಕಡೆ ಈ ಶಹಜಾದಿಯ ತಂದೆ ತಾಯಿರು ಕೆಲವೊಂದು ಒಡವೆಗಳನ್ನ ಮಾಡಿಸಿಟ್ಟಿರ್ತಾರೆ ಶಹಜಾದಿಗೆ ಮದುವೆ ಮಾಡೋದಕ್ಕಂತ. ಸ್ನೇಹಿತರೆ, ಇಲ್ಲಿ ತಂದೆ ತಾಯಿರಿಗೆ ಚೆನ್ನಾಗಿ ಗೊತ್ತು ತಮ್ಮ ಮಗಳು ಕುರೂಪಾಗಿದ್ದಾಳೆ, ಇವಳಿಗೆ ಯಾರೂ ಇಷ್ಟಪಡಲ್ಲ ಅಂತ. ಆದರೂ ಅದು ತಂದೆ ತಾಯಿಯ ಮನಸ್ಸು. ಯಾರಾದರೂ ಇಷ್ಟಪಟ್ಟರೆ, ಈ ಒಡವೆಗೋಸ್ಕರನಾದರೂ ಇಷ್ಟಪಟ್ಟರೆ ತಮ್ಮ ಮಗಳನ್ನ ಮದುವೆ ಮಾಡಿಕೊಟ್ಬಿಡೋಣ ಅಂತ ಹಾತೊರಿತಾ ಇರ್ತಾರೆ. ಒಂದು ದಿನ ಒಬ್ಬ ಮದುವೆ ಬ್ರೋಕರ್ ಒಂದು ಗಂಡನ್ನ ಈ ಶಹಜಾದಿ ಮನೆಗೆ ಕರ್ಕೊಂಡು ಬರ್ತಾನೆ. ಶಹಜಾದಿಗೆ ಚೆನ್ನಾಗಿ ಅಲಂಕಾರ ಮಾಡ್ತಾರೆ. ಆ ಗಂಡಿನ ಮುಂದೆ ತಂದು ನಿಲ್ಲಿಸ್ತಾರೆ. ಆ ಗಂಡು ಯಾವಾಗ ಶಹಜಾದಿಗೆ ನೋಡ್ತಾನೆ, ಅವನು ಮತ್ತೆ ತಲೆ ಎತ್ತಿ ಶಹಜಾದಿನ ನೋಡಲ್ಲ, ಅವನು ವಾಪಸ್ ಹೊರಟೋಗ್ತಾನೆ. ಇದೇ ಥರ ಆ ಬ್ರೋಕರ್ ಇನ್ನೊಂದೆರಡು ಗಂಡುಗಳನ್ನ ತಂದು ತೋರಿಸ್ತಾನೆ. ಅವರು ಕೂಡ ಈ ಶಹಜಾದಿನ ಒಂದು ಸಲ ನೋಡ್ತಾರೆ, ಮತ್ತೆ ಮುಖ ಎತ್ತಿ ನೋಡಲ್ಲ, ಹೀಗೆ ವಾಪಸ್ ಹೊರಟೋಗ್ತಾ ಇರ್ತಾರೆ. ಇದನ್ನೆಲ್ಲ ನೋಡ್ತಾ ನೋಡ್ತಾ ಶಹಜಾದಿಗೆ ಚೆನ್ನಾಗಿ ಗೊತ್ತಾಗ್ಬಿಡುತ್ತೆ, ನನಗೆ ಯಾರೂ ಇಷ್ಟಪಡಲ್ಲ, ನನಗೆ ಯಾರೂ ಮದುವೆ ಆಗಲ್ಲ ಅಂತ. ಅದಕ್ಕಾಗಿ ಶಹಜಾದಿ ಏನು ಅನ್ಕೋತಾಳೆ, ನಾನು ಎಲ್ಲಾದರೂ ಹೊರಗಡೆ ಕೆಲಸ ಮಾಡಿ ಸ್ವಲ್ಪ ದುಡ್ಡನ್ನು ಒಟ್ಟು ಮಾಡಿಕೊಂಡು ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ಕೊಂಡ್ರೆ ನನಗೆ ಯಾರಾದರೂ ಇಷ್ಟಪಡ್ತಾರೆ, ಮದುವೆ ಆಗ್ತಾರೆ ಅಂತ ತಂದೆ ತಾಯಿಗೆ ಈ ಮಾತನ್ನು ಹೇಳ್ತಾಳೆ. ಆದರೆ ತಂದೆ ತಾಯಿ ತಮ್ಮ ಮಗಳಿಗೆ ಕೆಲಸಕ್ಕೆ ಕಳಿಸೋದಕ್ಕೆ ಇಷ್ಟ ಇಲ್ಲ. ಆದರೆ ಶಹಜಾದಿ ಹಾಗೋ ಹೀಗೋ ಮಾಡ್ತಾಳೆ, ತನ್ನ ತಂದೆ ತಾಯಿಯ ಮನಸ್ಸನ್ನು ಒಪ್ಪಿಸ್ಕೋತಾಳೆ. ಕೊನೆಗೆ ಕೆಲಸಕ್ಕೆ ಅಂತ ಹೊರಡ್ತಾಳೆ. ಶಹಜಾದಿ ಮೊದಲು ರೋಟಿ ಬ್ಯಾಂಕ್ ಅಂತ ಒಂದು NGO ಇರುತ್ತೆ, ಅಲ್ಲಿ ಹೋಗಿ ಕೆಲಸಕ್ಕೆ ಸೇರ್ಕೋತಾಳೆ. ಹೀಗೆ ಶಹಜಾದಿ ಆ NGOದಲ್ಲಿ ದುಡಿತಾ 2020 ಬರುತ್ತೆ. ಇಲ್ಲಿವರೆಗೆ ಶಹಜಾದಿ ಆ NGOದಿಂದ ದುಡ್ದಂಥ ದುಡ್ಡನ್ನು ಒಂದು ಕಡೆ ಸೇವ್ ಮಾಡಿ ಇಟ್ಟಿರ್ತಾಳೆ. ಹೀಗೆ ಒಂದು ಸಲ ನೋಡ್ತಾಳೆ, ಶಹಜಾದಿ ಕೆಲಸಕ್ಕೆ ಅಂತ ಹೋಗುವಾಗ ಒಬ್ಬ ವ್ಯಕ್ತಿ ಇವಳಿಗೆ ಫಾಲೋ ಮಾಡ್ತಾ ಇರ್ತಾನೆ. ಕೆಲಸದಿಂದ ವಾಪಸ್ ಬರುವಾಗಲೂ ಕೂಡ ಆ ವ್ಯಕ್ತಿ ಫಾಲೋ ಮಾಡ್ತಾ ಇರ್ತಾನೆ. ಇದೆಲ್ಲ ಶಹಜಾದಿಗೆ ಹೊಸ ಅನುಭವ. ಈ ಶಹಜಾದಿಗೆ ಯಾರು ಪ್ರೀತಿ ಮಾಡೋದಕ್ಕೆ ಅವಳ ಹಿಂದಿಂದೆ ಹೋಗ್ತಾರೆ, ಆದರೆ ಈ ವ್ಯಕ್ತಿ ಅವಳಿಗೆ ಫಾಲೋ ಮಾಡ್ತಾ ಇರ್ತಾನೆ, ಅವಳನ್ನು ನೋಡ್ತಾ ಇರ್ತಾನೆ. ಶಹಜಾದಿಗೂ ಕೂಡ ಇದು ಚೆನ್ನಾಗಿ ಕಾಣುತ್ತೆ. ಹೀಗೆ ಒಂದು 2-3 ದಿನ ಈ ಶಹಜಾದಿಯ ಹಿಂದಿಂದೆ ಓಡಾಡ್ತಾನೆ. ಆನಂತರ ಏನೋ ಒಂದು ಕಾರಣ ಮಾಡಿಕೊಂಡು ಶಹಜಾದಿಗೆ ಬಂದು ಮಾತಾಡ್ತಾನೆ. ನಾನು ನಿನಗೆ ತುಂಬ ಪ್ರೀತಿಸ್ತಾ ಇದ್ದೀನಿ, ನಾನು ನಿನ್ನ ಜೊತೆ ಮದುವೆ ಆಗ್ತೀನಿ ಅಂತ ಹೇಳ್ತಾನೆ. ಶಹಜಾದಿ ಕೇಳ್ತಾಳೆ, ನೀನು ನನಗೆ ಯಾಕೆ ಪ್ರೀತಿ ಮಾಡ್ತೀಯಾ, ನನಗೆ ಯಾರೂ ಇಷ್ಟಪಡ್ತಾ ಇಲ್ಲ, ನನಗೆ ಯಾರೂ ಮದುವೆ ಆಗೋದಕ್ಕೆ ಒಪ್ತಾ ಇಲ್ಲ, ಅಂಥದ್ರಲ್ಲಿ ನೀನು ಯಾಕೆ ನನಗೆ ಪ್ರೀತಿ ಮಾಡ್ತೀಯಾ ಅಂತ ಕೇಳ್ತಾಳೆ. ಆಗ ಆ ವ್ಯಕ್ತಿ ಹೇಳ್ತಾನೆ, ಆ ವ್ಯಕ್ತಿಯ ಹೆಸರು ಮೊಹಮ್ಮದ್ ಉಜೈರ್ ಅಂತ. ಆ ವ್ಯಕ್ತಿ ಹೇಳ್ತಾನೆ, ನೋಡು, ನೀನು ಅಂದ್ಕೊಂಡಿರೋದು ತಪ್ಪು. ನಿನಗೆ ಒಂದು ವೇಳೆ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ಬಿಟ್ರೆ ನೀನು ಬೇರೆ ಎಲ್ಲರಿಗಿಂತ ನೋಡೋದಕ್ಕೆ ಸುಂದರವಾಗಿ ಕಾಣ್ತೀಯ. ಆದರೆ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸೋದಕ್ಕೆ ದುಡ್ಡು ಬೇಕು. ನಾವಿಬ್ಬರು ಸೇರಿ ದುಡಿಯೋಣ, ದುಡ್ಡನ್ನು ಒಂದು ಮಾಡೋಣ, ಆನಂತರ ನಿನಗೆ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ಕೊಳ್ಳೋಣ ಅಂತ ಹೇಳ್ತಾನೆ. ಈ ಮಾತು ಕೇಳಿ ಶಹಜಾದಿಗೂ ಕೂಡ ಆಸೆ ಆಗುತ್ತೆ. ಶಹಜಾದಿ ಈ ಮಾತನ್ನು ಬಂದು ತನ್ನ ತಂದೆ ತಾಯಿಗೆ ಹೇಳ್ತಾಳೆ. ಇಷ್ಟೊತ್ತಿಗೆ ಶಹಜಾದಿ ತಂದೆ ತಾಯಿಗೂ ಕೂಡ ತುಂಬ ವಯಸ್ಸಾಗ್ಬಿಟ್ಟಿರುತ್ತೆ. ಅವ್ರಿಗೂ ಕೂಡ ಈ ಶಹಜಾದಿಗೆ ಯಾರೂ ಮದುವೆ ಆಗ್ತಾ ಇಲ್ವಲ್ಲ ಅಂತ ಒಂದು ಚಿಂತೆ ಕಾಡ್ತಾ ಇರುತ್ತೆ. ಸರಿ, ಯಾವುದೋ ಒಬ್ಬ ಗಂಡು ಮುಂದೆ ಬಂದಲ್ಲ ಅಂತ ಈ ಶಹಜಾದಿ ಮತ್ತು ಮೊಹಮ್ಮದ್ ಉಜೈರ್ ಇಬ್ಬರಿಗೂ ಕೂಡ ಮದುವೆ ಮಾಡಿಬಿಡ್ತಾರೆ. ಶಹಜಾದಿ ಉಜೈರ್ಗೆ ಮದುವೆ ಆದ ನಂತರ ಉಜೈರ್ ಮನೆಗೆ ಶಿಫ್ಟ್ ಆಗ್ತಾಳೆ. ಆದರೆ ಉಜೈರ್ ಬೆಳಿಗ್ಗೆ ಕೆಲಸಕ್ಕೆ ಅಂತ ಹೋದರೆ ಸಂಜೆವರೆಗೆ ವಾಪಸ್ ಬರ್ತಾರಲ್ಲ, ₹1 ಕೂಡ ದುಡ್ಕೊಂಡು ಬರ್ತಾರಲ್ಲ. ಇದ್ರ ನಡುವೆ ಶಹಜಾದಿ ಹತ್ರ ಸ್ವಲ್ಪ ಸೇವಿಂಗ್ ಮಾಡಿದಂಥ ದುಡ್ಡಿರುತ್ತೆ, ಅದರಲ್ಲಿ ಜೀವನ ಕಳೀತಾ ಇರ್ತಾರೆ. ಹೀಗೆ ಒಂದು ದಿನ ಬೆಳಿಗ್ಗೆ ಉಜೈರ್ ಕೆಲಸಕ್ಕೆ ಅಂತ ಮನೆಯಿಂದ ಹೊರಡ್ತಾನೆ. ಇವನು ಯಾವ ಕೆಲಸ ಮಾಡ್ತಾ ಇದ್ನ ಏನೋ ಗೊತ್ತಿಲ್ಲ. ಇವನು ಸಂಜೆ ಮನೆಗೆ ವಾಪಸ್ ಬರಬೇಕಾಯಿತು, ಆದರೆ ಅವತ್ತು ಮಧ್ಯಾಹ್ನ ಮನೆಗೆ ವಾಪಸ್ ಬರ್ತಾನೆ. ಹೀಗೆ ಬಂದಂಥವನು ಶಹಜಾದಿಗೆ ಒಂದು ಆಫರ್ ಕೊಡ್ತಾನೆ. ದುಬೈಯಲ್ಲಿ ಒಂದು ಒಳ್ಳೆ ಕೆಲಸ ಇದೆ, ನೀನು ಹೋಗ್ತೀಯಾ ಅಂತ ಕೇಳ್ತಾನೆ. ಶಹಜಾದಿ ಕೂಡ ಸ್ವಲ್ಪ ಯೋಚನೆ ಮಾಡ್ತಾಳೆ. ನಾನಿಲ್ಲಿ ಮನೇಲಿದ್ದು ಏನು ಮಾಡಬೇಕು, ದುಬೈಯಲ್ಲಿ ಒಳ್ಳೆ ಕೆಲಸ ಸಿಗುತ್ತೆ, ಒಳ್ಳೆ ಸಂಬಳ ಸಿಗುತ್ತೆ, ಅಲ್ಲಿ ಹೋಗಿ ಸ್ವಲ್ಪ ದುಡ್ಡನ್ನು ಒಟ್ಟು ಮಾಡಿಕೊಂಡು ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ಕೋಬೋದಲ್ಲ ಅಂತ ಸರಿ ಅಂತ ಒಪ್ಕೋತಾಳೆ. ಸ್ನೇಹಿತರೆ, ಇಲ್ಲಿ ಶಹಜಾದಿ ದುಬೈಗೆ ಹೋಗೋದಕ್ಕೆ ಮೊದಲು ಆ ದುಬೈಯಲ್ಲಿ ಏನಿದೆ ಅಂತ ತಿಳ್ಕೊಳ್ಳಿ. ಒಂದು ಸಲ ಈ ಉಜೈರ್ಗೆ ದುಬೈನಿಂದ ಒಬ್ಬ ವ್ಯಕ್ತಿ ಪರಿಚಯ ಆಗ್ತಾನೆ. ಅವನು ಯಾವ ಥರ ಪರಿಚಯ ಆಗ್ತಾನೆ ಅಂತ ನಿಮಗೆ ಮುಂದೆ ಗೊತ್ತಾಗುತ್ತೆ. ಆ ವ್ಯಕ್ತಿ ಹೆಸರು ಫೈಜ್ ಅಂತ. ಫೈಜ್ ಹೆಂಡತಿ ಹೆಸರು ನಾಜಿಯಾ. ಈ ಗಂಡ ಹೆಂಡತಿ ಇಬ್ಬರು ದುಬೈನಲ್ಲಿ ಒಂದು ಸ್ಕೂಲಲ್ಲಿ ಟೀಚರ್ ಕೆಲಸ ಮಾಡ್ತಾ ಇರ್ತಾರೆ. ಹೀಗೆ ಇವರಿಬ್ಬರು ಕೆಲಸಕ್ಕೆ ಹೋಗ್ತಾ ಇರೋದ್ರಿಂದ ಮನೆ ಕೆಲಸ ಮಾಡೋದಕ್ಕೆ ಇವರಿಬ್ಬರಿಗೆ ಟೈಮ್ ಸಿಗ್ತಾ ಇರಲ್ಲ. ಅದಕ್ಕಾಗಿ ಫೈಜ್ ಒಂದು ಸಲ ಮನೆ ಕೆಲಸ ಮಾಡೋರು ಯಾರಾದರೂ ಇದ್ದರೆ ಕಳಿಸ್ಕೊಡು, ತುಂಬ ಅರ್ಜೆಂಟ್ ಇದೆ ಅಂತ ಹೇಳ್ತೇನೆ. ಉಜೈರ್ ಸರಿ ಅಂತ ಒಪ್ಕೋತಾನೆ. ಇದಾದ ಒಂದು ವಾರದ ನಂತರ
ಫೈಜ್ ಉಜೇರ್ ಅಕೌಂಟ್ಗೆ 1.5 ಲಕ್ಷ ಸೆಂಡ್ ಮಾಡ್ತಾನೆ. ಆ 1.5 ಲಕ್ಷ ಡ್ರಾ ಮಾಡಿಕೊಂಡು ಉಜೇರ್ ಮನೆಗೆ ಬರ್ತಾನೆ, ಶಹಜಾದಿಗೆ ತೋರಿಸ್ತಾನೆ. ನೋಡು, ನೀನು ದುಬೈಗೆ ಕೆಲ್ಸಕ್ಕೆ ಹೋಗ್ತೀನಿ ಅಂದರೆ ಆ ಕಡೆಯಿಂದ ಓನರ್ ಒಬ್ಬರು 1.5 ಲಕ್ಷ ಅಡ್ವಾನ್ಸ್ ಹಾಕಿದ್ದಾರೆ. ಪ್ರತಿ ತಿಂಗಳು ನಿನಗೆ 1.5 ಲಕ್ಷ ಸಂಬಳ ಸಿಗುತ್ತೆ, ನಾವು ತುಂಬ ಆರಾಮಾಗಿ ಜೀವನ ಮಾಡ್ಬೋದು, ನೀನು ಪ್ಲಾಸ್ಟಿಕ್ ಸರ್ಜರಿ ಕೂಡ ಮಾಡಿಸ್ಕೋಬೋದು ಅಂತ ಹೇಳ್ತಾನೆ. ಶಹಜಾದಿಗೆ ಇದನ್ನು ನೋಡಿದಾಗ ಆಸೆ ಆಗುತ್ತೆ. ಸರಿ, ನಾನು ಹೋಗ್ತೀನಿ ಅಂತ ಒಪ್ಕೋತಾಳೆ. 2021 ನವಂಬರ್ ತಿಂಗಳಲ್ಲಿ ಶಹಜಾದಿ ಹತ್ರ ಕೆಲವೊಂದು ಒಡವೆಗಳಿರುತ್ತೆ, ಸ್ವಲ್ಪ ದುಡ್ಡಿರುತ್ತೆ, ಸ್ವಲ್ಪ ಬಟ್ಟೆಗಳಿರುತ್ತೆ. ಇದನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ಶಹಜಾದಿ ಇಂಡಿಯಾದಿಂದ ದುಬೈಗೆ ಹೋಗ್ತಾಳೆ. ದುಬೈನ ಏರ್ಪೋರ್ಟ್ನಲ್ಲಿ ಫೈಜ್ ಮತ್ತು ನಾಜಿಯಾ ಬಂದು ಶಹಜಾದಿಯನ್ನು ರಿಸೀವ್ ಮಾಡ್ಕೋತಾರೆ. ಅಲ್ಲಿಂದ ಅಬುದಾಬಿ ಕರ್ಕೊಂಡೋಗ್ತಾರೆ. ಅಬುದಾಬಿಲಿ ತಮ್ಮ ಮನೆಗೆ ಕರ್ಕೊಂಡೋಗ್ತಾರೆ. ತಮ್ಮ ಮನೆಗೆ ಕರ್ಕೊಂಡೋದ ತಕ್ಷಣ ಪ್ರತಿದಿನ ಏನು ಕೆಲಸ ಮಾಡಬೇಕು, ಹೇಗೆಲ್ಲ ಇರಬೇಕು ಅಂತ ಹೇಳ್ಕೊಟ್ಬಿಡ್ತಾರೆ. ಶಹಜಾದಿ ಸರಿ ಅಂತ ಒಪ್ಕೋತಾಳೆ. ಮಾರನೇ ದಿನದಿಂದ ಶಹಜಾದಿಯ ಕೆಲಸ ಶುರುವಾಗುತ್ತೆ. ಈ ಗಂಡ ಹೆಂಡತಿ ಕೆಲಸಕ್ಕೆ ಅಂತ ಹೋದ ನಂತರ ಶಹಜಾದಿ ಬೇಗ ಕೆಲಸವನ್ನೆಲ್ಲ ಮಾಡಿ ಮುಗಿಸ್ಬಿಡ್ತಾಳೆ. ಅರ್ಧ ದಿನಕ್ಕೆಲ್ಲ ಕೆಲಸ ಮಾಡಿ ಮುಗಿದೋಗುತ್ತೆ, ಇನ್ನು ಬಾಕಿ ದಿನ ಹಾಗೆ ಉಳ್ಕೊಳ್ಳುತ್ತೆ. ಹೀಗೆ ಕೆಲಸ ಮಾಡ್ತಾ ಸ್ವಲ್ಪ ದಿನಗಳು ಕಳೆಯುತ್ತೆ. ಈಗ ಅರ್ಧ ದಿನ ಈ ಥರ ವೇಸ್ಟಾಗಿ ಹೋಗ್ತಾ ಇರೋದ್ರಿಂದ ಶಹಜಾದಿ ಒಂದಿನ ಅವರ ಓನರ್ ಆದಂಥ ನಾಜಿಯಾಗೆ ಕೇಳ್ಕೊತಾಳೆ, ಮನೆ ಕೆಲಸನೆಲ್ಲ ಮುಗಿಸಿದ ನಂತರ ಹೊರಗಡೆ ಎಲ್ಲಾದರೂ ಕೆಲಸಕ್ಕೆ ಹೋಗಿದ್ದು ಬರ್ತೀನಿ ಅಂತ. ಆದರೆ ನಾಜಿಯಾ ಇದಕ್ಕೆ ಒಪ್ಪಲ್ಲ. ನೀನು ಮನೆ ಬಿಟ್ಟು ಹೊರಗಡೆ ಬರೋಗಿಲ್ಲ ಅಂತ ಒಂದು ಕಂಡೀಷನ್ ಮಾಡ್ತಾರೆ. ಸರಿ ಅಂತ ಶಹಜಾದಿ ಹಾಗೆ ಉಳ್ಕೋತಾಳೆ. ಇದರಲ್ಲಿ 2-3 ತಿಂಗಳು ಕಳೆದೋಗುತ್ತೆ. ಹೀಗೆ 2-3 ತಿಂಗಳು ಕಳೆದೋದ್ರೂ ಕೂಡ ಶಹಜಾದಿಗೆ ಕೊಡಬೇಕಾದಂಥ ಸಂಬಳ ಇವರು ಇನ್ನೂ ಕೊಟ್ಟಿರಲ್ಲ. ಅಲ್ಲಿ 1.5 ಲಕ್ಷ ಕೊಟ್ಟಿರ್ತಾರೆ, ಇನ್ನು ಬಾಕಿ ಉಳಿದಂಥ ದುಡ್ಡನ್ನು ಅವರು ಕೊಟ್ಟಿರಲ್ಲ. ಶಹಜಾದಿ ಅದಕ್ಕಾಗಿ ಫೈಜ್ಗೆ ಕೇಳ್ತಾಳೆ, ನನಗೆ 1.5 ಲಕ್ಷ ಮಾತ್ರ ಸಿಕ್ಕಿದೆ, ಇನ್ನು ಬಾಕಿ ಉಳಿದಂಥ ಅಮೌಂಟನ್ನು ಯಾಕೆ ಕೊಡ್ತಾಯಿಲ್ಲ ಅಂತ. ಆಗ ಫೈಜ್ ಹೇಳ್ತಾನೆ, ನಿನಗೆ ಪ್ರತಿ ತಿಂಗಳು ಸಂಬಳ ಕೊಡೋದಕ್ಕೆಲ್ಲ ಕರ್ಕೊಂಡು ಬಂದಿರೋದು, 1.5 ಲಕ್ಷಕ್ಕೆ ನೀನು ಜೀವನ ಪರ್ಯಂತ ಇಲ್ಲೇ ಇರಬೇಕು, ಆ ಥರ ನಿನ್ನನ್ನು ಕೊಂಡ್ಕೊಂಡಿರೋದು ಅಂತ ಹೇಳ್ತೇನೆ. ಹಾಗಾದರೆ ಸ್ನೇಹಿತರೆ, ಇಲ್ಲಿವರೆಗೆ ಏನಾಗಿದೆ ಅಂತ ನಿಮಗೆ ಗೊತ್ತಾಗಿರ್ಬೋದು. ಉಜೇರ್ ಶಹಜಾದಿಗೆ ಕೇವಲ 1.5 ಲಕ್ಷ ರೂಪಾಯಿಗೆ ಮಾರ್ಬಿಟ್ಟಿರ್ತಾನೆ. ಉಜೇರ್ ಇಂಡಿಯಾದಲ್ಲಿ ಏನು ಮಾಡ್ತಾ ಇರ್ತಾನೆ ಅಂದರೆ, ಶಹಜಾದಿ ಥರ ಯಾವ್ದಾದ್ರು ಬಡ ಹೆಣ್ಮಕ್ಳನ್ನ ಹುಡುಕ್ತಾನೆ. ಆ ಬಡ ಹೆಣ್ಮಕ್ಳು ಮದುವೆ ಆಗಿರಬಾರ್ದು, ಅವ್ರ ಜೊತೆ ಪ್ರೀತಿ ಮಾಡೋ ಥರ ನಾಟಕ ಮಾಡ್ತಾನೆ, ಮದುವೆ ಆಗ್ತಾನೆ. ಆನಂತರ ಅವ್ರನ್ನ ಸೌದಿ ಇಲ್ಲಾಂದರೆ ದುಬೈಗೆ ಮಾರ್ಬಿಡ್ತಾನೆ. ಈಗ ಇದೇ ಥರ ಶಹಜಾದಿಯನ್ನು ಕೂಡ ಮಾರಿರ್ತಾನೆ. ಅಲ್ಲಿ ಫೈಜ್ ಮತ್ತು ನಾಜಿಯಾ ಶಹಜಾದಿಯ ಪಾಸ್ಪೋರ್ಟ್ ಕಿತ್ಕೊಂಡಿರ್ತಾರೆ. ಮನೆಯಿಂದ ಹೊರಗಡೆ ಹೋಗಬಾರ್ದು ಅಂತ ಒಂದು ಸ್ಟ್ರಿಕ್ಟ್ ಆದ ರೂಲ್ಸ್ ಮಾಡಿರ್ತಾರೆ. ಇದೇ ಥರ ಸ್ವಲ್ಪ ದಿನಗಳು ಕಳೆದೋಗುತ್ತೆ. ಸ್ವಲ್ಪ ದಿನದ ನಂತರ ಅಂದರೆ ಜುಲೈ 2022ರಲ್ಲಿ ನಾಜಿಯಾಗೆ ಒಂದು ಗಂಡು ಮಗು ಆಗುತ್ತೆ. ಮಗುಗೆ 4 ತಿಂಗಳಾದಾಗ ನಾಜಿಯಾ ಮಗುವನ್ನು ಕರ್ಕೊಂಡು ಒಂದು ಸಲ ಆಸ್ಪತ್ರೆಗೆ ಹೋಗ್ತಾಳೆ. ಆಸ್ಪತ್ರೆಯಲ್ಲಿ ಇಂಜೆಕ್ಷನ್ ಮಾಡಿಸ್ಕೊಂಡು ಮತ್ತೆ ಮನೆಗೆ ವಾಪಸ್ ಬರ್ತಾಳೆ. ಈ ಥರ ಬಂದಾಗ ಮಗು ಮಲಗಿರುತ್ತೆ. ಈ ಥರ ಮಗು ಮಲಗಿರೋದನ್ನು ನೋಡಿ ನಾಜಿಯಾ ಶಹಜಾದಿಗೆ ಹೇಳ್ತಾಳೆ, ಮಗು ನಿದ್ದೆಯಿಂದ ಏನಾದ್ರು ಎದ್ದು ಅಳ್ತಾ ಇದ್ದರೆ ಮಗುಗೆ ಹಾಲು ಕೊಟ್ಬಿಡು ಅಂತ ಹೇಳ್ಬಿಟ್ಟು ಆ ಮಗುನ ಮಲಗಿಸ್ಬಿಟ್ಟು ಡ್ಯೂಟಿಗೆ ಹೊರಟೋಗ್ತಾಳೆ. ಈಗ ನಾಜಿಯಾ ಡ್ಯೂಟಿಗೆ ಹೋದ ನಂತರ ಈ ಮನೆಯಲ್ಲಿ ಆ ಮಗು ಮತ್ತು ಶಹಜಾದಿ ಅವರಿಬ್ಬರೇ ಇರ್ತಾರೆ. ಹೀಗೆ ಆ ಮಗು ಮಲಗಿರುತ್ತೆ. ಸಂಜೆ ಆಗುತ್ತೆ. ಸಂಜೆ ಆದರೂ ಆ ಮಗು ಎದ್ದೇಳಲ್ಲ. ಇದಾದ ನಂತರ ಗಂಡ ಹೆಂಡತಿ ಕೆಲಸದಿಂದ ವಾಪಸ್ ಬರ್ತಾರೆ. ಹೀಗೆ ಬಂದು ನೋಡ್ತಾರೆ, ಆವಾಗ ಮಲಗಿದಂಥ ಮಗು ಇಲ್ಲಿವರೆಗೂ ಎದ್ದಿಲ್ಲ. ಹತ್ರದಿಂದ ಹೋಗಿ ನೋಡಿದಾಗ ಆ ಮಗು ಉಸಿರಾಡ್ತಾ ಇರಲ್ಲ. ಗಂಡ ಹೆಂಡತಿಗೆ ಗಾಬರಿ ಆಗುತ್ತೆ. ಅವರಿಬ್ಬರು ಮತ್ತೆ ಆ ಇಂಜೆಕ್ಷನ್ ಮಾಡಿಸಿದಂಥ ಆಸ್ಪತ್ರೆಗೆ ಕರ್ಕೊಂಡೋಗಿ ತೋರಿಸ್ತಾರೆ. ಆಸ್ಪತ್ರೆಯಲ್ಲಿ ಚೆಕ್ ಮಾಡಿದಾಗ ಆ ಮಗು ತೀರ್ಕೊಂಡಿದೆ ಅಂತ ಹೇಳ್ತಾರೆ. ಗಂಡ ಹೆಂಡತಿ ಇಬ್ಬರು ಆಸ್ಪತ್ರೆಯಲ್ಲಿ ಗಲಾಟೆ ಮಾಡ್ತಾರೆ. ಆಗ ಆಸ್ಪತ್ರೆಯವರು, ನಿಮ್ಗೇನಾದರೂ ಅನುಮಾನ ಇದ್ದರೆ ನೀವು ಬೇಕಾದರೆ ಪೋಸ್ಟ್ ಮಾರ್ಟಮ್ ಮಾಡಿಸಿ ಅಂತ ಹೇಳ್ತಾರೆ. ಆದರೆ ಗಂಡ ಹೆಂಡತಿ ಪೋಸ್ಟ್ ಮಾರ್ಟಮ್ಗೆ ಒಪ್ಪಲ್ಲ. ಆ ಮಗುವನ್ನು ತಂದು ದಫನ್ ಮಾಡಿಬಿಡ್ತಾರೆ. ಹೀಗೆ ಈ ಮಗು ತೀರ್ಕೊಂಡ ನಂತರ ಶಹಜಾದಿ ಮತ್ತೆ ಒಬ್ಬಂಟಿ ಆಗ್ತಾಳೆ. ಇಷ್ಟು ದಿನ ಶಹಜಾದಿ ಆ ಮಗುವನ್ನು ನೋಡಿಕೊಂಡು ಅದ್ರ ಜೊತೆ ಮಾತಾಡಿಕೊಂಡು ಟೈಮ್ ಪಾಸ್ ಮಾಡ್ತಾ ಇರ್ತಾಳೆ. ಆದರೆ ಆ ಮಗು ತೀರ್ಕೊಂಡ ನಂತರ ಶಹಜಾದಿ ಮತ್ತೆ ಒಬ್ಬಂಟಿಯಾಗಿರ್ತಾಳೆ. ಅವಳಿಗೆ ಮನೇಲಿ ತುಂಬ ಬೋರ್ ಆಗ್ತಾ ಇರುತ್ತೆ. ಮಗು ತೀರ್ಕೊಂಡಂಥ 57 ದಿನದ ನಂತರ ಶಹಜಾದಿ ಮತ್ತೆ ನಾಜಿಯಾಗಿ ಕೇಳ್ತಾಳೆ, ನನ್ನ ಹತ್ರ ತುಂಬ ಟೈಮ್ ವೇಸ್ಟಾಗಿ ಹೋಗ್ತಾ ಇದೆ. ಇಷ್ಟು ಟೈಮಲ್ಲಿ ನಾನು ಎಲ್ಲಾದರೂ ಹೋಗಿ ಕೆಲಸ ಮಾಡ್ಕೊಂಡು ಬರ್ತೀನಿ, ಆ ದುಡ್ಡಿಂದ ನಾನು ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ಕೋತೀನಿ ಅಂತ. ಆದರೆ ನಾಜಿಯಾ ಇದಕ್ಕೆ ಒಪ್ಪಲ್ಲ. ಇದಾಗಿ ಸುಮಾರು 13 ದಿನ ಕಳೆದಿರುತ್ತೆ. ಶಹಜಾದಿಗೆ ಮನೇಲಿದ್ದು ತುಂಬ ಬೋರ್ ಆಗ್ಬಿಟ್ಟಿರುತ್ತೆ. ಒಂದು ದಿನ ಗಂಡ ಹೆಂಡತಿ ಕೆಲಸಕ್ಕೆ ಅಂತ ಹೋದಾಗ ಶಹಜಾದಿ ಮನೆ ಬಿಟ್ಟು ಅಲ್ಲಿಂದ ಓಡ್ಬಿಡ್ತಾಳೆ. ಶಹಜಾದಿಯ ಪಾಸ್ಪೋರ್ಟ್ ಈ ಗಂಡ ಹೆಂಡತಿ ಹತ್ರ ಇರುತ್ತೆ. ಅವರು ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡ್ತಾರೆ. ಪೊಲೀಸರು ಶಹಜಾದಿಯನ್ನು ಹುಡುಕಿ ಈ ಗಂಡ ಹೆಂಡತಿಗೆ ತಂದು ಒಪ್ಪಿಸ್ತಾರೆ. ಈ ಗಂಡ ಹೆಂಡತಿ ಮನೆಗೆ ಶಹಜಾದಿಯನ್ನು ಕರ್ಕೊಂಡು ಬರ್ತಾರೆ. ಚೆನ್ನಾಗಿ ಹೊಡಿತಾರೆ, ಬಡಿತಾರೆ. ಆನಂತರ ಫೈಜ್ ಮನೆಯಿಂದ ಹೊರಟೋಗ್ತಾನೆ. ಫೈಜ್ ಮನೆಯಿಂದ ಹೊರಗಡೆ ಹೋದ ನಂತರ ನಾಜಿಯಾ ಶಹಜಾದಿಯ ಬಟ್ಟೆ ಬಿಚ್ಚಿಸ್ತಾಳೆ. ಅವಳ ಕೆಲವೊಂದು ನ್ಯೂಡ್ ಫೋಟೋಗಳನ್ನ ತಗೋತಾಳೆ. ಆ ಫೋಟೋಗಳನ್ನ ತೋರಿಸಿ
ನನ್ನ ಮಗನ ಕೊಲೆ ನೀನೇ ಮಾಡಿದ್ದು ಅಂತ ಒಪ್ಕೋ, ಇಲ್ಲಾಂದರೆ ಈ ಫೋಟೋಗಳನ್ನ ನಿನ್ನ ಊರಿಗೆ ಕಳಿಸ್ತೀನಿ, ನಿಮ್ಮ ಮನೆಯ ಮರ್ಯಾದೆ ಎಲ್ಲ ಕಳಿತೀನಿ ಅಂತ ಹೆದರಿಸ್ತಾಳೆ. ಈಗ ಮನೆಯ ಮರ್ಯಾದೆ ಪ್ರಶ್ನೆ ಬಂದಾಗ ಶಹಜಾದಿ ಹೌದು ಆ ಮಗು ಮಲಗಿತ್ತು, ನಾನು ಮಗುನ ಕತ್ತಿಸ್ಕಿ ಸಾಯಿಸಿದೆ ಅಂತ ಒಪ್ಕೋತಾಳೆ. ಈ ಥರ ಶಹಜಾದಿ ಹೇಳ್ತಾ ಇರೋದನ್ನು ನಾಜಿಯಾ ವಿಡಿಯೋ ಮಾಡ್ಕೊಂಡಿರ್ತಾಳೆ. ಇದಾದ ನಂತರ ಗಂಡ ಹೆಂಡತಿ ಸೇರಿ ಶಹಜಾದಿಗೆ ತುಂಬ ಹೊಡಿತಾರೆ, ಬಡಿತಾರೆ, ತುಂಬ ಡ್ಯಾಮೇಜ್ ಮಾಡಿಬಿಡ್ತಾರೆ. ಇವರು ಎಷ್ಟು ಡ್ಯಾಮೇಜ್ ಮಾಡಿರ್ತಾರೆ ಅಂದರೆ ಶಹಜಾದಿಗೆ ಎದ್ದು ಕೆಲಸ ಮಾಡೋಕ್ಕೂ ಕೂಡ ಆಗ್ತಾರಲ್ಲ. ಇಲ್ಲಿ ಯಾವಾಗ ಶಹಜಾದಿ ಎದ್ದು ಕೆಲಸ ಮಾಡ್ತಾ ಇಲ್ಲ, ಗಂಡ ಹೆಂಡತಿಗೆ ಈ ಶಹಜಾದಿಯಿಂದ ಬೇಜಾರಾಗ್ಬಿಡುತ್ತೆ. ಈ ವೇಸ್ಟ್ ಬಾಡಿನ ಮಡಿಕೊಂಡು ಏನು ಮಾಡಬೇಕು, ಇಂಡಿಯಾದಲ್ಲಿ 1 ಲಕ್ಷ 2 ಲಕ್ಷ ಬಿಸಾಕಿದ್ರೆ ಇಂಥ ಕೆಲಸದವರು ತುಂಬ ಜನ ಸಿಗ್ತಾರೆ ಅಂತ ಫೆಬ್ರವರಿ 2023 ಗಂಡ ಹೆಂಡತಿ ಬರ್ತಾರೆ. ಶಹಜಾದಿಗೆ ಹೇಳ್ತಾರೆ, ನಿನ್ನ ಬಟ್ಟೆಗಳನ್ನೆಲ್ಲ ಪ್ಯಾಕ್ ಮಾಡ್ಕೊ, ನಿನಗೆ ಏರ್ಪೋರ್ಟ್ಗೆ ಡ್ರಾಪ್ ಮಾಡ್ತೀವಿ, ನೀನು ಇಂಡಿಯಾಗೆ ವಾಪಸ್ ಹೊರಟೋಗು ಅಂತ ಹೇಳ್ತಾರೆ. ಶಹಜಾದಿ ಹಾಗೋ ಹೀಗೋ ಎದ್ದು ತನ್ನ ಬಟ್ಟೆಗಳನ್ನೆಲ್ಲ ಪ್ಯಾಕ್ ಮಾಡ್ಕೋತಾಳೆ. ಗಂಡ ಹೆಂಡತಿ ಕಾರ್ನಲ್ಲಿ ಕುಂಡಿಸ್ಕೋತಾರೆ. ಕಾರ್ ಮನೆಯಿಂದ ಹೊರಡುತ್ತೆ. ಸುಮಾರು ಒಂದು 10-12 ಕಿಲೋಮೀಟ್ರ್ ಮಾತ್ರ ಓಡಿರುತ್ತೆ. ಕಾರ್ ಮತ್ತೆ ಬಂದು ಸ್ಟಾಪ್ ಆಗುತ್ತೆ. ಆ ಕಾರ್ ನಿಂತಾಗ ಅಲ್ಲಿ ಒಂದು ಪೊಲೀಸ್ ಸ್ಟೇಷನ್ ಇರುತ್ತೆ. ಗಂಡ ಹೆಂಡತಿ ಪೊಲೀಸ್ ಸ್ಟೇಷನ್ ಒಳಗಡೆ ಹೋಗ್ತಾರೆ. ಅಲ್ಲಿ ಒಂದು ವಿಡಿಯೋ ತೋರಿಸ್ತಾರೆ. ಆ ವಿಡಿಯೋದಲ್ಲಿ ಶಹಜಾದಿ ಕನ್ಫೆಸ್ ಮಾಡಿರ್ತಾಳೆ, ನಾನು ಮಗು ಮಲಗಿತ್ತು, ಆ ಮಗುನ ಕತ್ತಿಸಿ ಸಾಯಿಸಿದ್ದೆ ಅಂತ. ಪೊಲೀಸರು ಬಂದು ಶಹಜಾದಿನ ಅರೆಸ್ಟ್ ಮಾಡ್ಕೋತಾರೆ. ಒಂದು FIR ಕೂಡ ದಾಖಲಾಗುತ್ತೆ. ಇದಾದ ನಂತರ ಕೋರ್ಟಲ್ಲಿ ಶಹಜಾದಿಯ ಕೇಸ್ ಶುರುವಾಗುತ್ತೆ. ಈ ಕೇಸ್ ಶುರು ಆದಾಗ ಶಹಜಾದಿ ಕಡೆಯಿಂದ ಯಾರೂ ಲಾಯರ್ ಇರಲ್ಲ. ಯಾಕೆಂದರೆ ದುಬೈನಲ್ಲಿ ಲಾಯರ್ ಇಟ್ಕೊಂಡು ನಾವು ವಾದ ಮಾಡ್ತೀವಿ ಅಂದರೆ ತುಂಬ ಕಾಸ್ಟ್ಲಿ ಇರುತ್ತೆ. ಇದಕ್ಕಾಗಿ ಒಂದು ಲೇಡಿ ಲಾಯರನ್ನು ಗೌರ್ಮೆಂಟಿಂದ ನೇಮಿಸ್ಕೊಡ್ತಾರೆ. ಫಸ್ಟು ಹಿಯರಿಂಗ್ ಬರುತ್ತೆ. ಸ್ನೇಹಿತರೆ, ನಮ್ಮ ದೇಶದಲ್ಲಿ ನಡೆಯೋ ಥರ ಅಲ್ಲಿ 100 ಹಿಯರಿಂಗ್ಗಳಿರಲ್ಲ, 3-4 ಹಿಯರಿಂಗ್ ನಡೆಯುತ್ತೆ, ಅಷ್ಟಕ್ಕೆ ಫೈನಲ್ ಆಗಿಬಿಡುತ್ತೆ. ಅಲ್ಲಿ ಫಸ್ಟ್ ಹಿಯರಿಂಗ್ ಬರುತ್ತೆ. ಆ ಫಸ್ಟ್ ಹಿಯರಿಂಗ್ನಲ್ಲಿ ಆ ಲೇಡಿ ಲಾಯರ್ ಬರ್ತಾರೆ. ಅಲ್ಲಿ ವಾದ ವಿವಾದ ನಡೀತಾ ಇದ್ದರೆ ಆ ಲೇಡಿ ಲಾಯರ್ ಸುಮ್ಮನೆ ಕುಂತಿರ್ತಾರೆ. ಈಗ ಸೆಕೆಂಡ್ ಹಿಯರಿಂಗ್ ಬರುತ್ತೆ. ಆ ಸೆಕೆಂಡ್ ಹಿಯರಿಂಗ್ ಬಂದಾಗ ಆ ಲೇಡಿ ಲಾಯರ್ ಬಂದು ಶಹಜಾದಿಗೆ ಹೇಳ್ತಾರೆ, ನೋಡು ನಿನ್ನ ತಪ್ಪನ್ನು ನೀನು ಒಪ್ಕೋ, ಸ್ವಲ್ಪ ಶಿಕ್ಷೆ ಕಮ್ಮಿ ಆಗುತ್ತೆ ಅಂತ. ಈಕೆಗೆ ಬುದ್ಧಿ ಹೇಳ್ತಾ ಇದ್ದಾರೆ ವಿನ ಅಲ್ಲಿ ವಾದ ವಿವಾದ ಏನೂ ಮಾಡ್ತಾ ಇಲ್ಲ. ಇನ್ನೊಂದೇನೆಂದರೆ ಇಲ್ಲಿ ಶಹಜಾದಿ ವಿರುದ್ಧ ಒಂದೇ ಒಂದು ಸಾಕ್ಷಿ ಇರುತ್ತೆ, ಆ ವಿಡಿಯೋನ ಕೋರ್ಟಲ್ಲಿ ಚೆಕ್ ಮಾಡಿಸ್ತಾರೆ, ಇದು ಫೇಕಾ ಎಡಿಟೆಡಾ ಅಂತ. ಆದರೆ ಆ ಥರ ಚೆಕ್ ಮಾಡಿದಾಗ ಇದು ಒರಿಜಿನಲ್ ವಿಡಿಯೋ ಅಂತ ಗೊತ್ತಾಗುತ್ತೆ. ಇದೇ ಥರ ಈ 2ನೇ ಹಿಯರಿಂಗ್ ಕಳೆದೋಗುತ್ತೆ. ಈ 2ನೇ ಹಿಯರಿಂಗ್ನಲ್ಲಿ ವಾದ ವಿವಾದ ನಡೆಯುವಾಗ ಶಹಜಾದಿ ಪರ ಇದ್ದಂಥ ಲಾಯರ್ ಏನಿದ್ರು ಶಹಜಾದಿ ಪರವಾಗಿ ಏನು ವಾದ ಮಾಡಲ್ಲ, ವಿವಾದ ಮಾಡಲ್ಲ, ಸುಮ್ಮನೆ ಕುಂತಿರ್ತಾರೆ. ಇದೇ ಥರ ಈ 2ನೇ ಹಿಯರಿಂಗ್ ಕಳೆಯುತ್ತೆ. 3ನೇ ಹಿಯರಿಂಗ್ ಬರುತ್ತೆ. ಈ 3ನೇ ಹಿಯರಿಂಗ್ನಲ್ಲಿ ಶಹಜಾದಿ ಮಾತ್ರ ಬಂದಿರ್ತಾಳೆ, ಶಹಜಾದಿ ಪರ ಲಾಯರ್ ಬಂದಿರಲ್ಲ. ಈಗ ಇಲ್ಲಿ ಶಹಜಾದಿ ಪರ ವಾದ ಮಾಡೋದಕ್ಕೆ ಲಾಯರ್ ಇಲ್ಲ, ಶಹಜಾದಿಯನ್ನು ಅಪರಾಧಿ ಅಂತ ತೋರಿಸೋದಕ್ಕೆ ಅದೊಂದು ವಿಡಿಯೋ ಇರುತ್ತೆ. ಕೋರ್ಟ್ ಇದನ್ನೆಲ್ಲ ಗಮನಿಸುತ್ತೆ. ಕೊನೆಗೆ 2 ಮೇ 2024 ಶಹಜಾದಿಗೆ ನೇಣಿಗೇರಿಸಬೇಕು ಅಂತ ಒಂದು ತೀರ್ಪು ಪ್ರಕಟಿಸ್ಬಿಡುತ್ತೆ. ಇಲ್ಲಿ ಶಹಜಾದಿಗೆ ನೇಣಿಗೇರಿಸುವಂಥ ಶಿಕ್ಷೆ ಅನೌನ್ಸ್ ಆಗಿದ್ರೂ ಕೂಡ ಈ ವಿಷಯ ಶಹಜಾದಿಯ ಮನೆಯಲ್ಲಿ ಗೊತ್ತೇ ಇರಲ್ಲ. ಲೆಕ್ಕಾಚಾರವಾಗಿ ಮೇ 2, 2024 ಈ ಶಹಜಾದಿಗೆ ನೇಣಿಗೇರಿಸಬೇಕಾಗಿತ್ತು. ಆದರೆ ಮೇ 1, 2024 ದುಬೈನಲ್ಲಿ ಕೆಲವೊಂದು ಪ್ರಕೃತಿ ವಿಕೋಪಗಳು ನಡೆಯುತ್ತೆ. ಇದರಿಂದಾಗಿ ಶಹಜಾದಿಯನ್ನು ನೇಣಿಗೇರಿಸುವಂಥ ಶಿಕ್ಷೆ ಮತ್ತೆ ಪೋಸ್ಟ್ಪೋನ್ ಆಗುತ್ತೆ. ಈ ಥರ ಪೋಸ್ಟ್ಪೋನ್ ಆದಾಗ ಶಹಜಾದಿಗೆ ಕೋರ್ಟ್ನಲ್ಲಿ ಮತ್ತೆ ಒಂದು ಹಿಯರಿಂಗ್ ಬರುತ್ತೆ. ಸೆಪ್ಟೆಂಬರ್ 20, 2024 ನಂತರ ಶಹಜಾದಿಗೆ ಯಾವಾಗ ಬೇಕಾದರೂ ನೇಣಿಗೇರಿಸ್ಬೋದು ಅಂತ ಒಂದು ಶಿಕ್ಷೆ ಮತ್ತೆ ಅನೌನ್ಸ್ ಆಗುತ್ತೆ. ಸೆಲ್ನಲ್ಲಿ ಶಹಜಾದಿ ಸೆಪ್ಟೆಂಬರ್ 20 ಕಾಯ್ತಾ ಇರ್ತಾಳೆ. ಒಂದು ದಿನ ಸೆಲ್ನಲ್ಲಿ ಹೀಗೆ ಶಹಜಾದಿ ಕುಂತಿರುವಾಗ ಯಾರೋ ಒಬ್ಬ ಪೊಲೀಸ್ ಆಫೀಸರ್ ಬರ್ತಾರೆ. ಮಾತಾಡ್ತಾ ಶಹಜಾದಿ ತನ್ನ ಜೊತೆ ನಡೆದಿರುವಂಥ ಇಷ್ಟು ಘಟನೆಯನ್ನು ಪೊಲೀಸ್ ಮುಂದೆ ಹೇಳ್ಕೊತಾಳೆ. ಆದರೆ ಪೊಲೀಸಿಗೆ ಏನೂ ಮಾಡೋದಕ್ಕಾಗಲ್ಲ. ನೀನು ಕೊನೆ ಆಸೆ ಏನು ಅಂತ ಕೇಳ್ತೇನೆ. ಅದಕ್ಕೆ ಶಹಜಾದಿ ಕೊನೆ ಸಲ ನಾನು ನನ್ನ ತಂದೆ ತಾಯಿಗೆ ಒಂದ್ಸಲ ಮಾತಾಡಬೇಕು ಅಂತ ಕೇಳ್ಕೊತಾಳೆ. ಪೊಲೀಸ್ ಆಫೀಸರ್ ತನ್ನ ಫೋನ್ ಕೊಡ್ತಾನೆ. ಶಹಜಾದಿಗೆ ಹೇಳ್ತಾನೆ, ಇಲ್ಲಿಂದ ಫೋನ್ ಮಾಡಬೇಡ, ಒಂದು ಕಾಲ್ ಮಾಡು, ನೀನು ಆ ಕಡೆಯಿಂದ ಫೋನ್ ಮಾಡೋದಕ್ಕೆ ಹೇಳು ಅಂತ ಹೇಳ್ತಾನೆ. ಶಹಜಾದಿ ಅದೇ ಥರ ತನ್ನ ಮನೆಗೆ ಫೋನ್ ಮಾಡ್ತಾಳೆ. ಮತ್ತೆ ಆ ಕಡೆಯಿಂದ ಫೋನ್ ಮಾಡೋದಕ್ಕೆ ಕೇಳ್ಕೊತಾಳೆ. ಶಹಜಾದಿಯ ತಂದೆ ಆ ಕಡೆಯಿಂದ ಫೋನ್ ಮಾಡ್ತಾರೆ. ಆಗ ಶಹಜಾದಿ ತನ್ನ ತಂದೆ ಜೊತೆ ಇಲ್ಲಿ ನಡೆದಿರುವಂಥ ಇಷ್ಟು ಘಟನೆಯನ್ನು ಬಿಡಿಸಿ ಹೇಳ್ತಾಳೆ. ಸ್ನೇಹಿತರೆ, ಇಲ್ಲಿವರೆಗೆ ಶಹಜಾದಿಯನ್ನು ಜೈಲಿಗೆ ಹಾಕಿರೋದು, ಅಲ್ಲಿಂದ ಕೋರ್ಟ್ ಕರ್ಕೊಂಡು ಬಂದಿರೋದು, ಕೋರ್ಟ್ನಲ್ಲಿ ಇವಳಿಗೆ ನೇಣು ಶಿಕ್ಷೆ ಅನೌನ್ಸ್ ಆಗಿರೋದು, ಈ ವಿಷಯ ಏನು ಇವರ ಮನೇಲಿ ಗೊತ್ತೇ ಇರಲ್ಲ. ಇವ್ರೇನು ಅಂದ್ಕೊಂಡಿರ್ತಾರೆ, ಶಹಜಾದಿ ಯಾವುದೋ ಒಂದು ಮನೇಲಿ ಕೆಲಸ ಮಾಡ್ಕೊಂಡಿದ್ದಾಳೆ, ನೆಮ್ಮದಿಯಾಗಿದ್ದಾಳೆ ಅಂತ. ಆದರೆ ಇಲ್ಲಿ ವಿಷಯ ತುಂಬ ಕೆಟ್ಟೋಗಿರುತ್ತೆ. ಇದಾದ ನಂತರ ಈಗ ನಮ್ಮ ದೇಶದಲ್ಲಿ ಶಹಜಾದಿಯ ಮನೆಯವರ ಪರದಾಟ ಶುರುವಾಗುತ್ತೆ. ಇವರು ನರೇಂದ್ರ ಮೋದಿ, ಯೋಗಿ ಆದಿತ್ಯನಾಥ್ ಮತ್ತು ಅಮಿತ್ ಶಾ ಈ 3 ಜನರನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ. ನಮ್ಮ ಮಗಳ ಶಿಕ್ಷೆನ ಕಮ್ಮಿ ಮಾಡಿಸಿ ಆದರೆ ರಿಲೀಸ್ ಮಾಡಿಸ್ಕೊಡಿ ಅಂತ ಕೇಳ್ಕೊತಾರೆ. ಸ್ನೇಹಿತರೆ, ನಾನು ತುಂಬ
ಈಸಿಯಾಗಿ ಹೇಳ್ಬಿಟ್ಟೆ. ನರೇಂದ್ರ ಮೋದಿ, ಅಮಿತ್ ಶಾ, ಯೋಗಿ ಆದಿತ್ಯನಾಥ್ ಇವರನ್ನೆಲ್ಲ ಇವರು ಕಾಂಟ್ಯಾಕ್ಟ್ ಮಾಡಿದರು ಅಂತ. ಸ್ನೇಹಿತರೆ, ನೀವು ಹಾಗೆ ಸ್ವಲ್ಪ ಯೋಚನೆ ಮಾಡಿ ನೋಡಿ. ನಾವು ಬರೀ ಒಬ್ಬ ಮಾಮೂಲಿ MLAನ ಹೋಗಿ ಮಾತಾಡ್ಸೋದಕ್ಕಾಗಲ್ಲ. ಅಂಥದ್ರಲ್ಲಿ ಈ ಬಡ ಜನರು ಹೋಗಿ ಇಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಅಂದರೆ ಇವರು ಎಷ್ಟು ಪರದಾಡಿರ್ಬೋದು, ಇವರು ಎಷ್ಟು ಜನರ ಕಾಲು ಕಟ್ಟಿರ್ಬೋದು. ಕೊನೆಗೂ ಒಬ್ಬ ಪುಣ್ಯಾತ್ಮನ ಮನಸ್ಸು ಕರಗುತ್ತೆ. ಇಂಡಿಯನ್ ಎಂಬಾಸಿಗೆ ಒಂದು ಆರ್ಡರ್ ಕೊಡ್ತಾರೆ, ಇದ್ರ ಬಗ್ಗೆ ಗಮನ ಕೊಡಿ ಅಂತ. ಈಗ ಇಂಡಿಯನ್ ಎಂಬಾಸಿಗೆ ಗೊತ್ತಾಗುತ್ತೆ ನಮ್ಮ ದೇಶದ ಒಬ್ಬ ಹೆಣ್ಮಗಳಿಗೆ ಆ ಬೇರೆ ದೇಶದಲ್ಲಿ ನೇಣ್ಗೇರಿಸುವಂಥ ಶಿಕ್ಷೆ ಅನೌನ್ಸ್ ಆಗಿಬಿಟ್ಟಿದೆ, ಅವಳು ನಿರಪರಾಧಿ ಅಂತ. ಈಗ ಮೊದಲನೇ ಸಲ ಇಂಡಿಯನ್ ಎಂಬಾಸಿ UAE ಕೋರ್ಟಲ್ಲಿ ಒಂದು ಮರ್ಸಿ ಪಿಟಿಷನ್ ಸಲ್ಲಿಸ್ತಾರೆ. ನಮ್ಮ ದೇಶದ ಹೆಣ್ಮಗಳಿಗೆ ನೀವು ಮರಣದಂಡನೆ ವಿಧಿಸ್ಬಿಟ್ಟಿದ್ದೀರಾ, ಆದರೆ ಅವಳನ್ನು ಕ್ಷಮಿಸ್ಬಿಡಿ, ಇಲ್ಲಾಂದರೆ ಅವಳ ಶಿಕ್ಷೆ ಕಮ್ಮಿ ಮಾಡಿ ಅಂತ. ಈ ಮರ್ಸಿ ಪಿಟಿಷನ್ ರದ್ದಾಗುತ್ತೆ. ಇಂಡಿಯನ್ ಎಂಬಾಸಿ ಎರಡನೇ ಸಲ ಕೂಡ ಸೇಮ್ ಇದೇ ಥರ ಒಂದು ಮರ್ಸಿ ಪಿಟಿಷನ್ ಸಲ್ಲಿಸ್ತಾರೆ, ಅದು ಕೂಡ ರದ್ದಾಗುತ್ತೆ. ಈಗ ಶಹಜಾದಿಗೆ ಮರಣದಂಡನೆ ಫಿಕ್ಸ್ ಆಗಿರುತ್ತೆ. ಸೆಪ್ಟೆಂಬರ್ 20 ನಂತರ ಅಂದರೆ 2024 ಸೆಪ್ಟೆಂಬರ್ 20 ನಂತರ ಶಹಜಾದಿಗೆ ಯಾವತ್ತು ಬೇಕಾದ್ರೂ ಸಾವು ಬರ್ಬೋದು. ಆದರೆ ಶಹಜಾದಿಯ ಜೀವ ಉಳಿಸ್ಕೊಳ್ಳೋದಕ್ಕೆ ಈಗಲೂ ಒಂದು ಆಪ್ಷನ್ ಇರುತ್ತೆ, ಅದೇನೆಂದರೆ ಬ್ಲಡ್ ಮನಿ ಅಂತ. ಸ್ನೇಹಿತರೆ, ಈ ಬ್ಲಡ್ ಮನಿ ಅಂದರೆ ಏನು ಅಂತ ಒಂದು ಉದಾಹರಣೆ ಹೇಳ್ತೀನಿ, ಆ ಉದಾಹರಣೆ ಮೂಲಕ ತಿಳ್ಕೊಳ್ಳಿ. ಯಾವುದೋ ಒಂದು ಫ್ಯಾಮಿಲಿ ಇರುತ್ತೆ, ಆ ಫ್ಯಾಮಿಲಿಯ ಒಬ್ಬ ವ್ಯಕ್ತಿಗೆ ಯಾರೋ ಒಬ್ಬ ವ್ಯಕ್ತಿ ಬಂದು ಕೊಲೆ ಮಾಡಿರ್ತಾನೆ. ಆ ಕೊಲೆ ಮಾಡಿದಂಥ ವ್ಯಕ್ತಿಗೆ ಕೋರ್ಟ್ನಲ್ಲಿ ಮರಣದಂಡನೆ ಅನೌನ್ಸ್ ಆಗಿರುತ್ತೆ. ಈಗ ಮರಣದಂಡನೆ ಅನೌನ್ಸ್ ಆಗಿರುವಂಥ ವ್ಯಕ್ತಿ ತಾನು ಕೊಲೆ ಮಾಡಿದಂಥ ವ್ಯಕ್ತಿಯ ಫ್ಯಾಮಿಲಿಗೆ ಇಷ್ಟು ಅಮೌಂಟ್ ಅಂತ ಇರುತ್ತೆ, ಅಷ್ಟು ಅಮೌಂಟನ್ನು ಕೊಟ್ಟರೆ ಆ ಸತ್ತಿರುವಂಥ ವ್ಯಕ್ತಿಯ ಮನೆಯವರು ಅಷ್ಟು ಅಮೌಂಟನ್ನು ತಗೊಂಡು ಆ ವ್ಯಕ್ತಿಯನ್ನು ಕ್ಷಮಿಸ್ಬಿಟ್ರೆ ಕೋರ್ಟ್ನಿಂದ ಒಂದು ಸಣ್ಣ ಶಿಕ್ಷೆ ಅಂದರೆ ಕೆಲವು ವರ್ಷಗಳ ಒಂದು ಶಿಕ್ಷೆ ಅನೌನ್ಸ್ ಆಗುತ್ತೆ. ಆನಂತರ ಆ ಕೊಲೆ ಮಾಡಿದಂಥ ವ್ಯಕ್ತಿಯನ್ನು ಜೀವಂತವಾಗಿ ಹಾಗೆ ಬಿಟ್ಬಿಡ್ತಾರೆ. ಇದನ್ನು ಬ್ಲಡ್ ಮನಿ ಅಂತಾರೆ. ಆದರೆ ಈ ಬ್ಲಡ್ ಮನಿ ಅಂದರೆ ಸಾಮಾನ್ಯವಾದಂಥ ಅಮೌಂಟ್ ಆಗಿರಲ್ಲ ಸ್ನೇಹಿತರೆ. ಬ್ಲಡ್ ಮನಿ ಅಂದರೆ ಸುಮಾರು 1.5 ಕೋಟಿ ರೂಪಾಯಿ ಇಷ್ಟಿರುತ್ತೆ. ಈಗ ಶಹಜಾದಿಯನ್ನು ಉಳಿಸ್ಕೋಬೇಕಂದ್ರೆ 1.5 ಕೋಟಿ ರೂಪಾಯಿ ತರಬೇಕು. ಶಹಜಾದಿ ಮನೆಯವರು ಇಷ್ಟು ದೊಡ್ಡ ಅಮೌಂಟನ್ನು ಅರೇಂಜ್ ಮಾಡೋಕ್ಕಾಗುತ್ತಾ? ನೀವೇ ಸ್ವಲ್ಪ ಯೋಚನೆ ಮಾಡಿ ನೋಡಿ. ಇಂಥ ಟೈಮಲ್ಲಿ ದುಬೈನಲ್ಲಿ ಒಬ್ಬರು ಬಿಸ್ನೆಸ್ ಮೆನ್ ಇರ್ತಾರೆ, ಓಬೇರಾ ಅಂತ. ಅವರು ನಾನು ಈ ಬ್ಲಡ್ ಮನಿ ಕೊಡ್ತೀನಿ ಅಂತ ಮುಂದೆ ಬರ್ತಾರೆ. ಸ್ನೇಹಿತರೆ, ಈ ಓಬೇರಾ ಯಾರು ಅಂತ ನೀವು ಖಂಡಿತ ತಿಳ್ಕೊಬೇಕು. ಯಾಕೆಂದರೆ ಈ ಓಬೇರಾಯ್ ಸಾಹೇಬ್ರೇನಿದ್ದಾರೆ ಅವರು ಯಾವುದೇ ದೇವ್ರಿಗಿಂತ ಕಮ್ಮಿ ಅಲ್ಲ. ಸ್ನೇಹಿತರೆ, ನಾನು ಓಬೇರಾಯ್ ಸಾಹೇಬ್ರ ಬಗ್ಗೆ ಏನಾದರೂ ಹೇಳೋದಕ್ಕೆ ಮೊದಲು ಈ ಓಬೇರಾಯ್ ಸಾಹೇಬರು ಯಾರು, ಇವ್ರು ಏನು ಮಾಡ್ತಾರೆ ಅಂತ ಸ್ವಲ್ಪ ತಿಳ್ಕೊಳ್ಳಿ. ಅದಿರಲಿ, ನಾನು ಓಬೇರಾಯ್ ಸಾಹೇಬರು ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇಂಥ ಮನುಷ್ಯರು ಪ್ರಪಂಚದಲ್ಲಿ ಹುಟ್ಟಿ ಬರೋದೇ ತುಂಬ ಕಮ್ಮಿ. ಈಗ ಓಬೇರಾಯ್ ಸಾಹೇಬರು ಏನು ಕೆಲಸ ಮಾಡ್ತಾರೆ ಅಂತ ತಿಳ್ಕೊಳ್ಳಿ. ಓಬೇರಾಯ್ ಸಾಹೇಬರು ದುಬೈ ಜೈಲಿನಲ್ಲಿ ಯಾರಾದರೂ ನಿರಪರಾಧಿಗಳಿದ್ದಾರಾ ಅಂತ ಹುಡುಕ್ತಾರೆ. ಅಂಥವ್ರಿಗೆ ಇವರು ಖುದ್ದು ತನ್ನ ಕೈಯಿಂದ ಬ್ಲಡ್ ಮನಿ ಕೊಟ್ಟು ಅವರನ್ನು ಬಿಡಿಸ್ಕೊಂಡು ಬರ್ತಾರೆ. ಸ್ನೇಹಿತರೆ, ಒಂದು ಸಲ ಒಂದು ಗುಂಪು ಘರ್ಷಣೆ ನಡೆದಿರುತ್ತೆ. ಆ ಘರ್ಷಣೆಯಲ್ಲಿ ಒಬ್ಬ ವ್ಯಕ್ತಿ ಸತ್ತೋಗಿರ್ತಾನೆ. ಆ ವ್ಯಕ್ತಿ ಸತ್ತಿರೋದಕ್ಕೆ 7 ಜನರಿಗೆ ಮರಣದಂಡನೆ ವಿಧಿಸಿರ್ತಾರೆ. ಓಬೇರಾಯ್ ಸಾಹೇಬರು ವಿಚಾರಣೆ ನಡೆಸಿದಾಗ ಈ 7 ಜನ ಕೂಡ ನಿರಪರಾಧಿಗಳು ಅಂತ ಗೊತ್ತಾಗುತ್ತೆ. 7 ಜನರಿಗೂ ಕೂಡ ಬ್ಲಡ್ ಮನಿ ಕೊಡ್ತಾರೆ. ಅವರು 7 ಜನರನ್ನು ಕೂಡ ಬಿಡಿಸ್ಕೊಂಡು ಬರ್ತಾರೆ. ಸ್ನೇಹಿತರೆ, ಬ್ಲಡ್ ಮನಿ ಕೊಟ್ಟ ತಕ್ಷಣ ಆ ಅಪರಾಧಿಗಳನ್ನ ರಿಲೀಸ್ ಮಾಡಿ ಮನೆಗೆ ಕಳಿಸಲ್ಲ. ಅವ್ರಿಗೆ ಒಂದಿಷ್ಟು ವರ್ಷ ಅಂತ ಒಂದು ಶಿಕ್ಷೆ ನಿಗದಿಯಾಗಿರುತ್ತೆ. ಆ ಶಿಕ್ಷೆನ ಅವರು ಕಂಪ್ಲೀಟ್ ಮಾಡಬೇಕು, ಆನಂತರ ಮನೆಗೆ ಹೋಗಬೇಕು. ಸ್ನೇಹಿತರೆ, ಈಗ ನಾನು ಓಬೇರಾಯ್ ಸಾಹೇಬರು 7 ಜನರನ್ನ ರಿಲೀಸ್ ಮಾಡಿಸ್ಕೊಂಡು ಬಂದಿದ್ರು ಅಂತ ಹೇಳಿದ್ನಲ್ಲ, ಈ 7 ಜನರನ್ನ ರಿಲೀಸ್ ಮಾಡಿಸೋದಕ್ಕೆ ಓಬೇರಾಯ್ ಸಾಹೇಬರು ತಮ್ಮ ಕೈಯಿಂದ 10.5 ಕೋಟಿಯನ್ನು ಖರ್ಚು ಮಾಡಿರ್ತಾರೆ. ಸ್ನೇಹಿತರೆ, ಇಷ್ಟೇ ಅಲ್ಲ, ಈ ಓಬೇರಾಯ್ ಸಾಹೇಬರು ಒಟ್ಟು 143 ಜನರಿಗೆ ತಮ್ಮ ಕೈಯಿಂದ ಬ್ಲಡ್ ಮನಿ ಕೊಟ್ಟು ಬಿಡಿಸ್ಕೊಂಡು ಬಂದಿದ್ದಾರೆ. ಇವರು ಈ ಬ್ಲಡ್ ಮನಿ ಕೊಡೋದಕ್ಕೆ ಅಂತ ಒಟ್ಟು 80 ಜನರನ್ನ ಕೆಲಸಕ್ಕೆ ಇಟ್ಕೊಂಡಿದ್ದಾರೆ. ಈ 80 ಜನರ ಕೆಲಸ ಏನಂದರೆ, ಇವರು ಜೈಲ್ಗಳಲ್ಲಿ ಓಡಾಡಬೇಕು, ಅಲ್ಲಿ ಯಾರಾದರೂ ನಿರಪರಾಧಿ ಇದ್ದಾನ ಅಂತ ಹುಡುಕಬೇಕು. ಆ ಥರ ಯಾರಾದರೂ ನಿರಪರಾಧಿ ಅಂತ ಗೊತ್ತಾದರೆ ಅದನ್ನು ಈ ಓಬೇರಾಯ್ ಸಾಹೇಬ್ರ ಗಮನಕ್ಕೆ ತರಬೇಕು. ಓಬೇರಾಯ್ ಸಾಹೇಬರು ಬರ್ತಾರೆ, ಅವನೇನು ತಪ್ಪು ಮಾಡಿದ್ದ ಅಂತ ನೋಡ್ತಾರೆ. ಓಬೇರಾಯ್ ಸಾಹೇಬ್ರದ್ದು ಕೆಲವೊಂದು ತಮ್ಮದೇ ಆದಂಥ ರೂಲ್ಸ್ಗಳಿರುತ್ತೆ. ಇವರು ಮಾಡಿದವರನ್ನು ಬಿಡಿಸಲ್ಲ, ಆ್ಯಸಿಡ್ ಹಾಕ್ದವರನ್ನು ಬಿಡಿಸಲ್ಲ. ಯಾಕೆಂದರೆ ಇಂಥ ಅಪರಾಧಿಗಳು ಡೈರೆಕ್ಟಾಗಿ ಶಾಮೀಲಾಗಿರುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಓಬೇರಾಯ್ ಸಾಹೇಬರು ಜೈಲಿಗೆ ಹೋಗ್ತಾರೆ, ಡೈರೆಕ್ಟಾಗಿ ಅಪರಾಧಿ ಹತ್ರ ಕೂತ್ಕೊಂಡು ಮಾತಾಡ್ತಾರೆ, ಫೇಸ್ ಟು ಫೇಸ್ ಮಾತಾಡ್ತಾರೆ. ಆಗ ಅಪರಾಧಿಗೆ ಬಿಡಿಸ್ಬೋದು ಅಂದಾಗ ಅವರು ತಮ್ಮ ಕೈಯಿಂದ, ಇವರು ಬೇರೆ ಯಾರಾದರೂ ಡೊನೇಷನ್ ಮಾಡಿದ್ರು ಕೂಡ, ಅಂದರೆ ಬೇರೆ ಯಾರ ಹತ್ರ 1 ರೂಪಾಯಿ ಕೂಡ ತಗೊಳ್ಳಲ್ಲ, ಕೈಯಿಂದ ಒಬ್ಬೊಬ್ಬ ಅಪರಾಧಿಗೆ 1.5 ಕೋಟಿ ಕೊಟ್ಟು ಬಿಡಿಸ್ಕೊಂಡು ಬರ್ತಾರೆ. ಸ್ನೇಹಿತರೆ, ಅಲ್ಲಿಗೆ ಅಂದಾಜು ಮಾಡಿ ನೋಡಿ, ಇವರು ಒಟ್ಟು 146 ಅಪರಾಧಿಗಳಿಗೆ ಬ್ಲಡ್ ಮನಿ ಕೊಟ್ಟು ಅವರ ಜೀವವನ್ನು ಸೇಫ್ ಮಾಡಿದ್ದಾರೆ ಅಂದರೆ 220 ಕೋಟಿ ಖರ್ಚಾಗುತ್ತೆ. ಸ್ನೇಹಿತರೆ, ನಾವು ಇನ್ನೊಂದು ನೋಡಿದ್ದೀವಿ, ನಮ್ಮ ದೇಶದ ದೊಡ್ಡ ದೊಡ್ಡ ವ್ಯಕ್ತಿಗಳು ತಮ್ಮ ಮಕ್ಕಳ ಮದುವೆಗೆ 1000 ಕೋಟಿ, ಲಕ್ಷಾಂತರ ಕೋಟಿ ಖರ್ಚು ಮಾಡೋದನ್ನು ನೋಡಿದ್ದೀವಿ.
ಅದನ್ನು ನೋಡಿ ಖುಷಿ ಕೂಡ ಪಟ್ಟಿದ್ದೀವಿ. ಆದರೆ ಇಂಥ ದೊಡ್ಡ ವ್ಯಕ್ತಿಗಳು ಯಾರಾದರೂ ಒಬ್ಬ ನಿರಪರಾಧಿಗೆ ಬ್ಲಡ್ ಮನಿ ಕೊಟ್ಟು ಬುಡಿಸ್ಕೊಂಡು ಬರೋದನ್ನು ನೋಡಿದ್ದೀರಾ? ಅದೇ ಒಬ್ಬ ಸಾಮಾನ್ಯ ಬಿಸ್ನೆಸ್ ಮ್ಯಾನ್ ಒಬ್ಬ 146 ಜನರಿಗೆ ಬ್ಲಡ್ ಮನಿ ಕೊಟ್ಟು ಅವರ ಪ್ರಾಣವನ್ನು ಸೇವ್ ಮಾಡ್ತಾನೆ ಅಂದರೆ ತುಂಬ ಗ್ರೇಟ್ ಅಲ್ವಾ? ಅದನ್ನು ಹೇಳೋದು ಮನುಷ್ಯತ್ವ ಅಂತ, ಅದನ್ನು ಹೇಳೋದು ಮಾನವೀಯತೆ ಅಂತ. ಸ್ನೇಹಿತರೆ, ಈ ಓಬಿರಾಯ್ ಸಾಹೇಬ್ರೇನೋ ನೀವು ಅಂದ್ಕೊಂಡಂತೆ ನೀವು ಪ್ರತಿದಿನ ಮೀಡಿಯಾದಲ್ಲಿ ನೋಡ್ತಿರಲ್ಲ ಅಂಥ ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಅಲ್ಲ. ಪ್ರಪಂಚದ ಶ್ರೀಮಂತರ ಲಿಸ್ಟಲ್ಲಿ ಇವರು ದೂರದವರೆಗೆ ನೋಡೋದಕ್ಕೆ ಸಿಗಲ್ಲ. ಇವರೊಬ್ಬ ಸಾಮಾನ್ಯ ಬಿಸ್ನೆಸ್ ಮ್ಯಾನ್. ಆದರೂ ಕೂಡ ಇವರು ತಮ್ಮ ಕೈಯಲ್ಲಾದಷ್ಟು ಜನರಿಗೆ ಸೇವೆ ಮಾಡ್ತಾ ಇದ್ದಾರೆ, ತಮ್ಮ ಕೈಯಲ್ಲಾದಷ್ಟು ಜನರ ಪ್ರಾಣ ಉಳಿಸ್ತಾ ಇದ್ದಾರೆ. ಸ್ನೇಹಿತರೆ, ಇವರು ಯಾರ್ಯಾರಿಗೆ ಬ್ಲಡ್ ಮನಿ ಕೊಟ್ಟು ಬುಡಿಸ್ಕೊಂಡು ಬಂದಿದ್ದಾರೆ ಆ ವ್ಯಕ್ತಿ ಸಾಯೋವರೆಗೂ ಕೂಡ ಈ ಓಬಿರಾಯ್ ಸಾಹೇಬ್ರ ಉಪಕಾರವನ್ನು ಮರೆಯಲ್ಲ. ಇದೇ ಕಾರಣಕ್ಕೆ ನಾನು ಅವಾಗ ಹೇಳಿದ್ದು ಈ ಥರದ ಮನುಷ್ಯರು ಪ್ರಪಂಚದಲ್ಲಿ ಹುಟ್ಟಿ ಬರೋದೇ ಕಮ್ಮಿ ಅಂತ. ಹಾಗೋ ಹೀಗೋ ಶಹಜಾದಿ ವಿಷಯ ಈ ಓಬಿರಾಯ್ ಸಾಹೇಬ್ರಿಗೆ ಗೊತ್ತಾಗುತ್ತೆ. ಓಬಿರಾಯ್ ಸಾಹೇಬ್ರು ಒಂದ್ಸಲ ಜೈಲಲ್ಲಿ ಹೋಗಿ ಈ ಶಹಜಾದಿಗೆ ಮೀಟ್ ಮಾಡ್ತಾರೆ, ಎಲ್ಲ ವಿಷಯವನ್ನು ತಿಳ್ಕೊತಾರೆ. ಆಗ ಓಬಿರಾಯ್ ಸಾಹೇಬ್ರಿಗೆ ಗೊತ್ತಾಗುತ್ತೆ ಶಹಜಾದಿ ಜೊತೆ ಅನ್ಯಾಯ ಆಗಿದೆ ಅಂತ. ಆಗ ಓಬಿರಾಯ್ ಸಾಹೇಬ್ರು ಬ್ಲಡ್ ಮನಿ ಕೊಡೋದಕ್ಕೆ ಒಪ್ಕೋತಾರೆ. ಈಗ ಅವರು ಕೋರ್ಟಲ್ಲಿ ಒಂದು ಪಿಟಿಷನ್ ಸಲ್ಲಿಸ್ತಾರೆ. ಕೋರ್ಟಲ್ಲಿ ಏನು ಹೇಳ್ತಾರೆ, ನೀವು ಆಪೋಸಿಟ್ ಪಾರ್ಟಿ ಹತ್ರ ಒಪ್ಪಿಗೆ ತೊಗೊಂಡು ಬನ್ನಿ, ಬ್ಲಡ್ ಮನಿ ತೊಗೊಳೋದಕ್ಕೆ ನಾವು ಒಪ್ಕೋತೀವಿ ಅಂತ ಹೇಳ್ತಾರೆ. ಅದರಂತೆ ಓಬಿರಾಯ್ ಸಾಹೇಬ್ರು ಮತ್ತು ಅವರ ಟೀಮ್ ಹೋಗಿ ಫೈಜ್ ಮತ್ತು ನಾಜಿಯಾಳನ್ನು ಕಾಂಟ್ಯಾಕ್ಟ್ ಮಾಡಿದಾಗ, ಅಂದರೆ ಈ ಶಹಜಾದಿಯ ಓನರ್, ಅಂದರೆ ಈ ಶಹಜಾದಿಯನ್ನು ಅಪರಾಧಿ ಮಾಡಿ ತಂದು ಜೈಲಲ್ಲಿ ಹಾಕಿರುವಂಥ ಅವರು ಇಬ್ಬರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಅವರಿಬ್ಬರು ಬ್ಲಡ್ ಮನಿ ತಗೊಳ್ಳೋದಕ್ಕೆ ಒಪ್ಪಲ್ಲ. ಅವ್ರೇನು ಹೇಳ್ತಾರೆ ಅಂದರೆ, ನಾವೇನು ಶಹಜಾದಿಗೆ ಮರಣದಂಡನೆ ಕೊಡಿ ಅಂತ ಕೇಳ್ತಾ ಇಲ್ಲ, ಆದರೆ ಅವಳನ್ನು ಕ್ಷಮಿಸೋದಕ್ಕೂ ಆಗಲ್ಲ. ಯಾಕೆಂದರೆ ಅವಳು ನಮ್ಮ ಮಗುವನ್ನ ಕೊಂದಿದ್ದಾಳೆ, ಆವಾಗಿಂದ ನಾವು ಮತ್ತೆ ಪೇರೆಂಟ್ಸ್ ಆಗೋದಕ್ಕಾಗಿಲ್ಲ. ಅಂದರೆ ನಾಜಿಯಾ ಆವಾಗಿಂದ ಇವಾಗಿನವರೆಗೆ ಪ್ರೆಗ್ನೆಂಟೇ ಆಗಿಲ್ಲ. ಇದೇ ಕಾರಣಕ್ಕೆ ಅವರು ಬ್ಲಡ್ ಮನಿ ತಗೊಳ್ಳೋದಕ್ಕೆ ನಿರಾಕರಿಸ್ತಾರೆ. ಓಬಿರಾಯ್ ಸಾಹೇಬ್ರು ಅವರ ಮನವೊಲಿಸೋದಕ್ಕೆ ತುಂಬ ಟ್ರೈ ಮಾಡ್ತಾರೆ, ಆದರೆ ಅವರು ಯಾವುದೇ ಕಾರಣಕ್ಕೂ ಒಪ್ಪಲ್ಲ. ಸ್ನೇಹಿತರೆ, ನೀವು ಇನ್ನೊಂದು ವಿಷಯ ಈ ಓಬಿರಾಯ್ ಸಾಹೇಬ್ರ ಬಗ್ಗೆ ತಿಳ್ಕೊಬೇಕು. ಈ ಓಬಿರಾಯ್ ಸಾಹೇಬ್ರು ಕೇವಲ ತಮ್ಮ ಜಾತಿಯ, ತಮ್ಮ ದೇಶದ ಜನರನ್ನ ಮಾತ್ರ ರಿಲೀಸ್ ಮಾಡಿಸ್ತಾ ಇರಲ್ಲ. ಇವರು ಜೈಲಿಗೆ ಹೋಗಿ ನೋಡಿದಾಗ ಆ ವ್ಯಕ್ತಿ ನಿರಪರಾಧಿ ಅಂತ ಯಾವಾಗ ಇವ್ರಿಗೆ ಅನ್ಸುತ್ತೆ, ಅವನು ಯಾವುದೇ ದೇಶದವನಾಗಿರಲಿ, ಅವನು ಯಾವುದೇ ಧರ್ಮದವನಾಗಿರಲಿ, ಇವರು ಬಿಡಿಸ್ಕೊಂಡು ಬರ್ತಾರೆ. ಸ್ನೇಹಿತರೆ, ನೀವು ಕೇಳಿದ್ರೆ ಶಾಕ್ ಆಗಿಬಿಡ್ತೀರಾ. ಓಬಿರಾಯ್ ಸಾಹೇಬ್ರು ಪಾಕಿಸ್ತಾನ, ಬಾಂಗ್ಲಾ, ಇರಾನ್, ಇರಾಕ್, ಶ್ರೀಲಂಕಾ ಇಲ್ಲಿನ ಅಪರಾಧಿಗಳಿಗೂ ಕೂಡ ಬ್ಲಡ್ ಮನಿ ಕೊಟ್ಟು ಬಿಡಿಸ್ಕೊಂಡು ಬಂದಿರ್ತಾರೆ. ಇವರು ನಾನು ಮೊದಲೇ ಹೇಳಿದಂತೆ ಆ ವ್ಯಕ್ತಿ ಯಾವ ದೇಶಕ್ಕೆ ಸೇರಿದವನೋ, ಆ ವ್ಯಕ್ತಿ ಯಾವ ಧರ್ಮಕ್ಕೆ ಸೇರಿದವನೋ, ಇದ್ಯಾವುದನ್ನು ಇವರು ನೋಡಲ್ಲ. ಆ ವ್ಯಕ್ತಿ ನಿರಪರಾಧಿ ಅಂತ ಇವ್ರಿಗೆ ಮನಸ್ಸಲ್ಲಿ ಗೊತ್ತಾಗ್ಬಿಟ್ರೆ ಸಾಕು, ಆ ವ್ಯಕ್ತಿಯ ಹಿಂದೆ ಎಷ್ಟಾದರೂ ದುಡ್ಡು ಖರ್ಚಾಗಲಿ ಅಷ್ಟು ದುಡ್ಡನ್ನು ಖರ್ಚು ಮಾಡ್ತಾರೆ, ಆ ವ್ಯಕ್ತಿಯನ್ನು ಬಿಡಿಸ್ಕೊಂಡು ಬರ್ತಾರೆ. ಅದೇ ಥರ ಇಲ್ಲಿ ಶಹಜಾದಿಗಾಗಿ ಕೂಡ ಹೋರಾಡ್ತಾರೆ, ಆದರೆ ಅಲ್ಲಿ ಗಂಡ ಹೆಂಡತಿ ಒಪ್ತಾರಲ್ಲ. ಕೊನೆಗೆ ಓಬಿರಾಯ್ ಸಾಹೇಬ್ರು ಕೈ ಬಿಟ್ಬಿಡ್ತಾರೆ. ಇದಾದ ನಂತರ ಶಹಜಾದಿಯ ಪ್ರಾಣ ಉಳಿಸುವಂಥ ಎಲ್ಲ ಬಾಗಿಲುಗಳು ಮುಚ್ಚೋಗುತ್ತೆ, ಎಲ್ಲ ಆಪ್ಷನ್ಗಳು ತೀರೋಗುತ್ತೆ. ಈಗ ಶಹಜಾದಿ ಹತ್ರ ಒಂದೇ ಒಂದು ಉಳಿದಿರುತ್ತೆ, ಸಾವು ಯಾವಾಗ ಬರುತ್ತೆ ಅಂತ ಕಾಯ್ತಾ ಕೂರಬೇಕು. ಒಂದು ದಿನ ಶಹಜಾದಿ ಸೆಲ್ನಲ್ಲಿರ್ತಾಳೆ, ಬೇರೆ ಕೈದಿಗಳ ಜೊತೆ ಇರ್ತಾಳೆ. ಆಗ ಆ ಜೈಲಿನ ಕರ್ನಲ್ ಬರ್ತಾರೆ. ಹೀಗೆ ಬಂದಂಥವ್ರು ಶಹಜಾದಿಯನ್ನು ಹೊರಗಡೆ ಕರೀತಾರೆ. ಹೊರಗಡೆ ಕರ್ಕೊಂಡೋಗಿ ಬೇರೆ ಇನ್ನೊಂದು ಸೆಲ್ನಲ್ಲಿ ಇರ್ತಾರೆ. ಅಲ್ಲಿ ಒಂದು ಕಡೆ ಕೂರಿಸ್ಬಿಟ್ಟು, ನಿನ್ನ ಕೊನೆ ಆಸೆ ಏನಾದರೂ ಇದ್ದರೆ ಹೇಳಮ್ಮ ಅಂತ ಹೇಳ್ತಾರೆ. ಆಗ ಶಹಜಾದಿಗೆ ಗೊತ್ತಾಗ್ಬಿಡುತ್ತೆ ನನ್ನ ಪ್ರಾಣ ಆಗ್ಲೋ ಈಗಲೋ ಹೋಗ್ಬಿಡುತ್ತೆ ಅಂತ. ಶಹಜಾದಿ ಕಣ್ಣಲ್ಲಿ ನೀರಿರುತ್ತೆ. ನಾನು ಕೊನೆ ಸಲ ನನ್ನ ತಂದೆ ತಾಯಿಗೆ ಮಾತಾಡಬೇಕು ಅಂತ ಕೇಳ್ಕೊತಾಳೆ. ಕರ್ನಲ್ ಸರಿ ಅಂತ ತನ್ನ ಫೋನ್ ತೆಗಿತಾರೆ, ಶಹಜಾದಿ ಕೈಗೆ ಕೊಡ್ತಾರೆ. ಶಹಜಾದಿ ಅಲ್ಲಿಂದ ಫೋನ್ ಮಾಡ್ತಾಳೆ. ಶಹಜಾದಿ ಫೋನ್ ಮಾಡಿದಾಗ ಅಲ್ಲಿ 10 ಗಂಟೆ ಇರುತ್ತೆ, ಇಂಡಿಯಾದಲ್ಲಿ 12:30 ಗಂಟೆ ರಾತ್ರಿ ಆಗಿರುತ್ತೆ. ಶಹಜಾದಿ ಮನೆಯಲ್ಲಿ ಎಲ್ಲರೂ ಮಲಗಿರ್ತಾಳೆ. ಶಹಜಾದಿ ಆವಾಗ ಫೋನ್ ಮಾಡ್ತಾ ಇದ್ಲು, ಆದರೆ ತುಂಬ ದಿನದಿಂದ ಫೋನ್ ಮಾಡಿರಲಿಲ್ಲ. ಇವತ್ತು ಇದ್ದಕ್ಕಿದ್ದಂತೆ ದುಬೈನಿಂದ ಫೋನ್ ಬಂದಿದೆ ಅಂತ ಅಪ್ಪ ಅಮ್ಮ ಎದ್ದು ಕೂತ್ಕೋತಾರೆ. ಶಹಜಾದಿ ತಾಯಿ ಫೋನ್ ಎತ್ತುತ್ತಾರೆ. ಏನಮ್ಮ ಚೆನ್ನಾಗಿದ್ಯಮ್ಮ ಅಂತ ಕೇಳ್ತಾರೆ. ಶಹಜಾದಿ ಒಂದೇ ಒಂದು ಮಾತು ಹೇಳ್ತಾಳೆ, ಅಮ್ಮ ನನ್ನ ಟೈಮ್ ತೀರೋಯ್ತು, ಈಗ ನನ್ನ ಹತ್ರ ಹೆಚ್ಚಿನ ಟೈಮ್ ಇಲ್ಲ ಅಂತ ಹೇಳ್ತಾಳೆ. ಅದನ್ನು ಕೇಳಿ ತಂದೆ ತಾಯಿ ಜೋರಾಗಿ ಅರ್ಚಾಡ್ತಾರೆ, ಕಿರ್ಚಾಡ್ತಾರೆ. ಯಾಕಮ್ಮ ಈ ಥರ ಹೇಳ್ತಾ ಇದೆಯಾ, ಯಾಕೆ, ಏನಾಯಿತು, ಏನು ವಿಷಯ ಅಂತ ಕೇಳ್ತಾರೆ. ಶಹಜಾದಿ ಹೇಳ್ತಾಳೆ, ಅಮ್ಮ ನನಗೆ ಬೇರೆ ಕೈದಿಗಳಿಂದ ಬೇರೆ ಮಾಡಿದ್ದಾರೆ, ಬೇರೆ ಸೆಲ್ನಲ್ಲಿ ಇಟ್ಟಿದ್ದಾರೆ, ಯಾವಾಗ ಪ್ರಾಣ ಹೋಗುತ್ತೆ ಗೊತ್ತಿಲ್ಲ ಅಮ್ಮ ಅಂತ ಹೇಳ್ತಾಳೆ. ಈ ಮಾತನ್ನು ಕೇಳಿದಂಥ ಆ ತಂದೆ ತಾಯಿಯ ಮನಸ್ಸು ಏನಾಗಿರಬೇಕು, ಅವ್ರ ಎದೆ ಒಡೆದೋಗುತ್ತೆ. ಈ ಥರ ಎಲ್ಲ ಮಾತಾಡಬೇಡಮ್ಮ, ದೇವರಿದ್ದಾನೆ ಕಾಪಾಡ್ತಾನೆ, ನೀನೇನು ಹೆದರಬೇಡ, ಧೈರ್ಯವಾಗಿರು ಅಂತ ಹೇಳ್ತಾರೆ. ಆದರೆ ಶಹಜಾದಿ ಮತ್ತೆ ಅದನ್ನೇ ಹೇಳ್ತಾಳೆ, ಇಲ್ಲ ಅಪ್ಪ, ನನಗೆ ಕರ್ನಲ್ ಸಾಹೇಬರು ಕೊನೆ ಆಸೆ ಏನು ಅಂತ ಕೇಳ್ತಾ ಇದ್ದಾರೆ. ಕೊನೆ ಆಸೆ ಅಂದರೆ ನಿನಗೆ ಅರ್ಥ ಆಗಲ್ವಾ, ಈಗ ನನ್ನ ಪ್ರಾಣ ಯಾವಾಗ ಹೋಗುತ್ತೆ ಗೊತ್ತಿಲ್ಲ ಅಪ್ಪ, ಆದರೆ ಪ್ರಾಣ ಹೋಗೋದಕ್ಕೆ ಮೊದಲು ನಾನು ಈಗಲೂ ಕೂಡ ಅದನ್ನೇ ಹೇಳ್ತೀನಿ, ನಾನು ನಿರಪರಾಧಿ. ಆಮೇಲೆ ಇನ್ನೊಂದೇನೆಂದರೆ, ನೀವು ಕಂಪ್ಲೇಂಟ್ ಮಾಡಿದ್ರಲ್ಲ, ಆ FIR ವಾಪಸ್ ತಗೊಳ್ಳಿ ಅಂತ ಹೇಳ್ತಾಳೆ. ಈ ಕಂಪ್ಲೇಂಟ್ ಮತ್ತು ಈ FIR ಯಾವುದು ಅಂತ ಹೇಳೋದಾದರೆ, ಉಜೇರ್ ಯಾವಾಗ ಶಹಜಾದಿಯನ್ನು ದುಬೈಗೆ ಮಾರ್ಬಿಟ್ಟಿರ್ತಾನೆ, ಯಾವಾಗ ಈ ವಿಷಯ ತಂದೆ ತಾಯಿ ಗೊತ್ತಾಗುತ್ತೆ, ಅವ್ರು ಹೋಗಿ ಪೊಲೀಸ್ ಸ್ಟೇಷನಲ್ಲಿ ಒಂದು ಕಂಪ್ಲೇಂಟ್ ಕೊಟ್ಟಿರ್ತಾರೆ, ಇದು ಒಂದು FIR ದಾಖಲಾಗಿರುತ್ತೆ. ಈಗ ಶಹಜಾದಿ
ಶಹಜಾದಿ ಹೇಳ್ತಾ ಇದ್ದಾಳೆ, ನಮಗೆ ಯಾರ ಜೊತೆನೂ ದ್ವೇಷ ಬೇಡಪ್ಪ, ನಾವು ನೆಮ್ಮದಿಯಾಗಿರೋಣ, ನೀವು ಆ FIR ವಾಪಸ್ ತಗೋಬಿಡಿ ಅಂತ ಹೇಳ್ತಾಳೆ. ಇಷ್ಟೆಲ್ಲ ಫೆಬ್ರವರಿ 14ನೇ ತಾರೀಕಿಗೆ ನಡೆದಿರುತ್ತೆ. 14ನೇ ತಾರೀಕು ಕಳೆದ ನಂತರ ಫೆಬ್ರವರಿ 15 ಬರುತ್ತೆ, 16 ಬರುತ್ತೆ, 17 ಬರುತ್ತೆ, 18 ಬರುತ್ತೆ. ಈ ಥರ ದಿನಗಳು ಕಳೀತಾ ಇರುತ್ತೆ. ಅಲ್ಲಿ ಶಹಜಾದಿ ಜೊತೆ ಏನಾಗಿದೆ ಅಂತ ಈ ಶಹಜಾದಿ ತಂದೆ ತಾಯಿಗೆ ಗೊತ್ತಾಗ್ತಾ ಇರಲ್ಲ. ಯಾವಾಗ ಇಲ್ಲಿ ಶಹಜಾದಿ ಬಗ್ಗೆ ಏನೋ ಒಂದು ಅಪ್ಡೇಟ್ ಗೊತ್ತಾಗ್ತಾ ಇಲ್ಲ, ಶಹಜಾದಿ ತಂದೆ ಶಬೀರ್ ಖಾನ್ ಅವರು ಇಂಡಿಯನ್ ಎಂಬಾಸಿಗೆ ಹೋಗಿ ಕಾಂಟ್ಯಾಕ್ಟ್ ಮಾಡ್ತಾರೆ. ಆದರೆ ಇಂಡಿಯನ್ ಎಂಬಾಸಿಗೂ ಕೂಡ ಶಹಜಾದಿ ಬಗ್ಗೆ ಏನೋ ಒಂದು ಮಾಹಿತಿ ಸಿಕ್ಕಿರಲ್ಲ. ಶಬೀರ್ ಖಾನ್ ಅವರು ಏನೇನೋ ಹೋರಾಟ ಮಾಡ್ತಾರೆ, ಎಲ್ಲೆಲ್ಲ ಹೋಗಿ ಕೇಳಿ ನೋಡ್ತಾರೆ. ಆದರೆ ಎಲ್ಲೇ ಹೋಗಿ ಕೇಳಿದ್ರು ಕೂಡ ಶಹಜಾದಿ ಬಗ್ಗೆ ಏನೂ ಇನ್ಫಾರ್ಮೇಷನ್ ಸಿಗ್ತಾ ಇರಲ್ಲ. ಕೊನೆಗೆ ಶಬೀರ್ ಖಾನ್ ಅವರು ದುಬೈಗೂ ಕೂಡ ಫೋನ್ ಮಾಡಿ ಕೇಳ್ತಾರೆ. ಅಲ್ಲಿಂದ ಕೂಡ ಇವ್ರಿಗೆ ಏನೂ ಇನ್ಫಾರ್ಮೇಷನ್ ಬರಲ್ಲ. ಇದರಲ್ಲೇ 8 ದಿನ ಕಳೆದೋಗಿರುತ್ತೆ. ಶಹಜಾದಿ ಫೋನ್ ಮಾಡಿ ಇಲ್ಲಿವರೆಗೆ 8 ದಿನ ಆಗಿರುತ್ತೆ. ಶಹಜಾದಿ ಬಗ್ಗೆ ಏನೋ ಒಂದು ಇನ್ಫಾರ್ಮೇಷನ್ ಸಿಗ್ತಾ ಇಲ್ಲ. ಕೊನೆಗೆ ಶಬೀರ್ ಖಾನ್ ಅವರು ಹೈಕೋರ್ಟಲ್ಲಿ ಒಂದು ಅಪೀಲ್ ಮಾಡ್ತಾರೆ. ಇವರ ಅದೃಷ್ಟಕ್ಕೆ ಹೈಕೋರ್ಟ್ ಇವರ ಅಪೀಲನ್ನು ಒಪ್ಕೊಳ್ಳುತ್ತೆ. ಇಂಡಿಯನ್ ಎಂಬಾಸಿಗೆ ಒಂದು ಆರ್ಡರ್ ಮಾಡುತ್ತೆ. ಶಹಜಾದಿ ಬಗ್ಗೆ ಏನೇನು ಅಪ್ಡೇಟ್ ಇದೆ, ಏನೇನು ಇನ್ಫಾರ್ಮೇಷನ್ ಇದೆ ಎಲ್ಲ ಕಲೆಕ್ಟ್ ಮಾಡಿ ಅಂತ ಒಂದು ಆರ್ಡರ್ ಕೊಡ್ತಾರೆ. ಯಾವಾಗ ಹೈಕೋರ್ಟಿಂದ ಈ ಆರ್ಡರ್ ಬರುತ್ತೆ, ಇಂಡಿಯನ್ ಎಂಬಾಸಿ ಸ್ವಲ್ಪ ಚುರುಕಾಗುತ್ತೆ, ಶಹಜಾದಿ ಬಗ್ಗೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡುತ್ತೆ. ಇಷ್ಟೆಲ್ಲ ಆದ ನಂತರ ಶಹಜಾದಿಯ ಬಗ್ಗೆ ಒಂದು ಇನ್ಫಾರ್ಮೇಷನ್ ಬರುತ್ತೆ. UAE ಕೂಡ ಶಹಜಾದಿ ಬಗ್ಗೆ ಏನೇನು ಇನ್ಫಾರ್ಮೇಷನ್ ಇತ್ತು ಫುಲ್ ಡೀಟೇಲ್ಸನ್ನು ಇಂಡಿಯಾಗೆ ಕೊಡುತ್ತೆ. ಈ ಡೀಟೇಲ್ಸಲ್ಲಿ ಏನೇನಿತ್ತು ಅಂತ ನೋಡ್ತಾ ಹೋಗೋದಾದರೆ, ಶಹಜಾದಿ ಕೊನೆ ಸಲ ಫೆಬ್ರವರಿ 14ಕ್ಕೆ ಫೋನ್ ಮಾಡಿರ್ತಾಳೆ. ಫೆಬ್ರವರಿ 15ರ ಬೆಳಿಗ್ಗೆ 5:30 ಹೊತ್ತಿಗೆ ಶಹಜಾದಿಗೆ ಗುಂಡು ಹೊಡೆದು ಸಾಯಿಸಿರ್ತಾರೆ. ಸ್ನೇಹಿತರೆ, ನಾನು ಮೊದಲು ಶಹಜಾದಿಗೆ ನೇಣಿಗೇರಿಸುವಂತಹ ಶಿಕ್ಷೆ ಅಂತ ಹೇಳಿದೆ, ಆದರೆ ಇಲ್ಲಿ ಗುಂಡು ಹೊಡೆದು ಸಾಯಿಸಿರ್ತಾರೆ. ಯಾಕೆಂದರೆ ಒಂದು ಸಲ ಶಹಜಾದಿಯನ್ನು ನೇಣಿಗೇರಿಸುವಂತಹ ಶಿಕ್ಷೆ ಕ್ಯಾನ್ಸಲ್ ಆಗಿರುತ್ತೆ. ಅದನ್ನು ರೀರೈಟ್ ಮಾಡಿದಾಗ ಶಹಜಾದಿಗೆ ಗುಂಡು ಹೊಡೆದು ಸಾಯಿಸುವಂಥ ಒಂದು ಶಿಕ್ಷೆ ಅನೌನ್ಸ್ ಆಗಿರುತ್ತೆ. ಶಹಜಾದಿಗೆ ಯಾವ ಥರ ಗುಂಡು ಹೊಡೆದಿರ್ತಾರೆ ಅಂದರೆ, ಎದೆಯ ಭಾಗದಲ್ಲಿ ಒಂದು ಮಾರ್ಕ್ ಇರುತ್ತೆ. ಅಂದರೆ ಈಗ ನೀವು ನೋಡಿರ್ತೀರ ಜೇಬಿರುತ್ತೆ, ಆ ಥರ ಒಂದು ಮಾರ್ಕ್ ಮಾಡ್ತಾರೆ. ಆ ಮಾರ್ಕ್ನ ಮೇಲೆ 5 ಗುಂಡುಗಳನ್ನ ಹೊಡೆದು ಸಾಯಿಸಬೇಕು. ಆ ಥರ ಫೆಬ್ರವರಿ 15ರ ಬೆಳಿಗ್ಗೆ 5:30 ಹೊತ್ತಿಗೆ ಶಹಜಾದಿಗೆ 5 ಗುಂಡುಗಳನ್ನ ಹೊಡೆದು ಸಾಯಿಸಿರ್ತಾರೆ. ಈ ಥರ ಸಾಯಿಸಿದ್ರು ಕೂಡ UAE ಗೌರ್ಮೆಂಟ್ನ ಅಲ್ಲಿ ಒಂದು ಷರತ್ತು ಇರುತ್ತೆ. ಶಹಜಾದಿಯನ್ನು ಫೆಬ್ರವರಿ 15ಕ್ಕೆ ಸಾಯಿಸಿದ್ರು ಕೂಡ ಮಾರ್ಚ್ 5ರವರೆಗೆ ಅವಳ ಡೆಡ್ ಬಾಡಿಯನ್ನು ಇಟ್ಟಿರ್ತೀವಿ. ಶಹಜಾದಿಯ ಫ್ಯಾಮಿಲಿಯವರು ಯಾರಾದರೂ ಇವಳ ಅಂತ್ಯ ಸಂಸ್ಕಾರಕ್ಕೆ ಬರೋದಿದ್ರೆ ಬರ್ಬೋದು. ಯಾರೂ ಬರಲಿಲ್ಲ ಅಂದರೆ ಮಾರ್ಚ್ 5ಕ್ಕೆ ನಾವು ಶಹಜಾದಿಯನ್ನು ಮಣ್ಣು ಮಾಡಿಬಿಡ್ತೀವಿ ಅಂತ ಒಂದು ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ. ಶಹಜಾದಿಯನ್ನು ಗುಂಡು ಹೊಡೆಯೋದಕ್ಕೆ ಮೊದಲು 20 ದಿನ ಮೊದಲು ಫೈಜ್ ಮತ್ತು ನಾಜಿಯಾಗೆ ಈ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ. ಈ ಥರ ಈ ದಿನ ನಾವು ಶಹಜಾದಿಗೆ ಗುಂಡು ಹೊಡಿತಾ ಇದ್ದೀವಿ, ನೀವು ನಿಮ್ಮ ಅಪರಾಧಿಗೆ ನೋಡೋದಿದ್ರೆ ಕಣ್ಣಿಂದ ಬಂದು ನೋಡ್ಬೋದು ಅಂತ. ಆದರೆ ಫೈಜ್ ಮತ್ತು ನಾಜಿಯಾ ಯಾರಾದರೂ ಸಾಯೋದನ್ನು ನಮ್ಮ ಕಣ್ಣಿಂದ ನೋಡೋದಕ್ಕಾಗಲ್ಲ, ನಾವು ಬರೋಕ್ಕಾಗಲ್ಲ ಅಂತ ಹೇಳಿರ್ತಾರೆ. ಈ ಇನ್ಫಾರ್ಮೇಷನ್ ಶಹಜಾದಿಯ ತಂದೆಗೆ ಸಿಗೋ ಹೊತ್ತಿಗೆ ಮಾರ್ಚ್ 3ನೇ ತಾರೀಕು ಆಗ್ಬಿಟ್ಟಿರುತ್ತೆ. ಅದರಿಂದಾಗಿ ಶಹಜಾದಿಯ ತಂದೆ ನಾನು ಅಲ್ಲಿಗೆ ಹೋಗೋದಕ್ಕಾಗಲ್ಲ ಅಂತ ಹೇಳ್ಬಿಡ್ತಾರೆ. ಅಂದರೆ ಮಾರ್ಚ್ 5ನೇ ತಾರೀಕಿಗೆ ಶಹಜಾದಿಗೆ ಮಣ್ಣು ಕೂಡ ಮಾಡಿಬಿಡ್ತಾರೆ. ಈ ಥರ ಮಣ್ಣು ಮಾಡುವಾಗ ಬರೀ ಶಹಜಾದಿಯನ್ನು ಮಾತ್ರ ಮಣ್ಣು ಮಾಡಲ್ಲ, ನಮ್ಮ ದೇಶದ ಇನ್ನೂ 2 ಹುಡುಗರನ್ನ ಆ ದುಬೈನಲ್ಲಿ ಮಣ್ಣು ಮಾಡ್ತಾರೆ. ಯಾಕೆ ಅಂದರೆ ಕೇರಳದ 2 ಹುಡುಗರು ಅಬುದಾಬಿನಲ್ಲಿ ಇರ್ತಾರೆ. ಅವರಿಬ್ಬರು ಕೂಡ ಬೇರೆ ಬೇರೆ ಕೊಲೆ ಆರೋಪದಲ್ಲಿ ಜೈಲ್ಗೆ ಹೋಗಿರ್ತಾರೆ. ಅವರಿಬ್ರಿಗೂ ಕೂಡ ಗನ್ ಶೂಟ್ ಮಾಡುವಂಥ ಒಂದು ಶಿಕ್ಷೆ ಅನೌನ್ಸ್ ಆಗಿರುತ್ತೆ. ಫೆಬ್ರವರಿ 28ಕ್ಕೆ ಇವರಿಬ್ರಿಗೂ ಕೂಡ ಗನ್ ಶೂಟ್ ಮಾಡಿರ್ತಾರೆ. ಅವರಿಬ್ಬರ ಫ್ಯಾಮಿಲಿಗೂ ಕೂಡ ಇನ್ಫಾರ್ಮೇಷನ್ ಮಾಡಿರ್ತಾರೆ. ಮಾರ್ಚ್ 5ಕ್ಕೆ ಇವರಿಬ್ಬರಿಗೆ ದಫನ್ ಮಾಡ್ತೀವಿ, ಅಂತ್ಯ ಸಂಸ್ಕಾರಕ್ಕೆ ಬರೋದಿದ್ರೆ ಬನ್ನಿ ಅಂತ. ಅದರಲ್ಲಿ ಒಬ್ಬನ ಮನೆಯವ್ರು ಹೋಗಲ್ಲ, ಮುರಳೀಧರನ್ ಅಂತ ಒಬ್ಬ ಇರ್ತಾನೆ, ಅವನ ಮನೆಯವರು ಆ ಅಂತ್ಯ ಸಂಸ್ಕಾರಕ್ಕೆ ಹೋಗಿರ್ತಾರೆ, ಅದನ್ನು ಮುಗಿಸ್ಕೊಂಡು ಬರ್ತಾರೆ. ಇಲ್ಲಿ ಶಹಜಾದಿಗೆ ಶಿಕ್ಷೆ ಅನೌನ್ಸ್ ಆಗಿ 2 ವರ್ಷ ಆಗಿರುತ್ತೆ. 2 ವರ್ಷದ ನಂತರ ಗನ್ ಶೂಟ್ ಮಾಡಿ ಸಾಯಿಸಿರ್ತಾರೆ. ಆದರೆ ಇವೆರಡು ಹುಡುಗರು ಈಗ 3 ತಿಂಗಳಿಂದ ಮಾತ್ರ ಜೈಲಿಗೆ ಬಂದಿರ್ತಾರೆ. 3 ತಿಂಗಳ ಹಿಂದೆ ಇವ್ರಿಗೆ ಶಿಕ್ಷೆ ಅನೌನ್ಸ್ ಆಗಿರುತ್ತೆ. 3 ತಿಂಗಳಲ್ಲಿ ಇವ್ರಿಗೆ ಶೂಟ್ ಮಾಡಿ ಸಾಯಿಸ್ಬಿಟ್ಟಿರ್ತಾರೆ. ಸ್ನೇಹಿತರೆ, ಇಲ್ಲಿ ಶಹಜಾದಿಗೆ ಮಣ್ಣು ಮಾಡಿದ ನಂತರ ಶಹಜಾದಿಗೆ ಸಿಗಬೇಕಾದಂತಹ ನ್ಯಾಯ ಕೂಡ ಮಣ್ಣಲ್ಲಿ ಮಣ್ಣಾಗಿ ಹೋಗ್ಬಿಡುತ್ತೆ. ಶಹಜಾದಿ ಕೊನೆಯಲ್ಲಿ ಒಂದು ಮಾತು ಹೇಳಿದ್ಲಂತೆ, ನಾನು ಜೀವನದಲ್ಲಿ ಒಂದೇ ಒಂದು ತಪ್ಪು ಮಾಡಿದ್ದು, ಅದೇನಂದ್ರೆ ಉಜೇರನ್ನ ಪ್ರೀತಿ ಮಾಡಿದ್ದು. ಸ್ನೇಹಿತರೆ, ಇಷ್ಟೆಲ್ಲ ಕಥೆನ ಕೇಳಿದ ನಂತರ ನೀವು ಸ್ವಲ್ಪ ಯೋಚನೆ ಮಾಡಿ ನೋಡಿ, ಶಹಜಾದಿಗೆ ನಮ್ಮ ದೇಶ ಏನು ಹೆಲ್ಪ್ ಮಾಡಿದೆ ಅಂತ. ಈ ಕೇಸ್ ತುಂಬ ಡಮ್ಮಿ. ಒಂದು ಒಳ್ಳೆ ಲಾಯರನ್ನು ಇಟ್ಟು ಫೈಟ್ ಮಾಡ್ತಾ ಇದ್ರೆ ಶಹಜಾದಿಯನ್ನು ಇವತ್ತು ನಾವು ಸೇವ್ ಮಾಡ್ಬೋದಿತ್ತು. ಸರಿ, ಈಗ ಶಹಜಾದಿಗೆ ಶಿಕ್ಷೆ ಆಗಿದೆ, ನಿಮ್ಮ ಕೈಯಿಂದ ಅವಳನ್ನು ಕಾಪಾಡೋದಕ್ಕಾಗಲ್ಲ. ಸರಿ, ಅವಳು ಸತ್ತ ಮೇಲೆ ಅವಳ ಡೆಡ್ ಬಾಡಿನಾದರೂ ತರ್ತೀರಾ ಅಂತ ನಾವು ನೋಡೋದಾದ್ರೆ, ಸ್ನೇಹಿತರೆ ನೀವು ಸ್ವಲ್ಪ ಹಿಂದೆ ಜ್ಞಾಪಿಸ್ಕೊಳ್ಳಿ, ಬಾಲಿವುಡ್ ನಟಿ ಶ್ರೀದೇವಿ ದುಬೈನಲ್ಲಿ ಸತ್ತಾಗ ಅವಳ ಡೆಡ್ ಬಾಡಿಯನ್ನು ತರೋದಕ್ಕೆ ಅಂತ ನಮ್ಮ ಸರ್ಕಾರ ಎಷ್ಟೊಂದು ಹೋರಾಡಿತ್ತು. ಅವಳ ಡೆಡ್ ಬಾಡಿಯನ್ನು ನಮ್ಮ ದೇಶಕ್ಕೆ ವಾಪಸ್ ತಂದಿತ್ತು. ಆದರೆ ಅದೇ ಒಬ್ಬ ಬಡವರ ಮಗಳು ಶಹಜಾದಿ ಸತ್ತಾಗ ನೀವು ಅವಳು ಬದುಕಿದ್ದಾಗ ಅವಳನ್ನು ಕಾಪಾಡೋದಿರಲಿ, ಅವಳು ಸತ್ತ ನಂತರ ಅವಳ ಡೆಡ್ ಬಾಡಿಯನ್ನು ನಮ್ಮ ದೇಶಕ್ಕೆ ವಾಪಸ್ ತರೋದಿರಲಿ, ಅದೆಲ್ಲ ತುಂಬ ದೂರದ ಮಾತು. ಅವಳು ಯಾವತ್ತು ಸತ್ತಿದ್ದಾಳೆ ಅಂತಲೇ ನಿಮಗೆ ಸರಿಯಾಗಿ ಗೊತ್ತಿಲ್ಲ.
ಹಾಗಾದರೆ ನಾನೊಂದು ಮಾತು ಹೇಳಿದ್ದೆ, ನಮ್ಮ ದೇಶದಲ್ಲಿ ಬಡವರಿಗೆ ಒಂದು ನ್ಯಾಯ, ಶ್ರೀಮಂತರಿಗೆ ಒಂದು ನ್ಯಾಯ ಅಂತ. ಹಾಗಾದರೆ ಈ ಮಾತು ನಿಜ ಅನ್ಸಲ್ವಾ? ಸ್ನೇಹಿತರೆ, ಈಗ ಎಷ್ಟೇ ಏನೇ ಹೇಳಿದ್ರು ಇದೆಲ್ಲ ಮುಗ್ದೋದಂಥ ವಿಷಯ. ಈಗ ಈ ಕಥೆನ ಇಲ್ಲಿಗೆ ಕೊನೆ ಮಾಡೋಣ. ಸ್ನೇಹಿತರೆ, ನಾನು ತುಂಬ ಟ್ರೈ ಮಾಡ್ತೀನಿ ವಿಡಿಯೋವನ್ನು ಚಿಕ್ಕದು ಮಾಡೋಣ ಅಂತ, ಆದರೆ ಇಡೀ ಡೀಟೇಲಾಗಿ ನಿಮಗೆ ಕಥೆ ಹೇಳಬೇಕಂದ್ರೆ ವಿಡಿಯೋ ದೊಡ್ಡದಾಗೇ ಆಗುತ್ತೆ. ಸ್ನೇಹಿತರೆ, ಈಗ ಎಷ್ಟೇ ಮಾತಾಡಿದ್ರು ಏನೇ ಮಾತಾಡಿದ್ರು ಇದೆಲ್ಲ ಮುಗ್ದೋದಂಥ ವಿಷಯ. ಈ ಕಥೆನ ಇಲ್ಲಿಗೆ ಕೊನೆ ಮಾಡೋಣ. ಸ್ನೇಹಿತರೆ, ಈ ಕಥೆನ ಮುಗಿಸೋದಕ್ಕೆ ಮೊದಲು ಒಂದು ಮಾತು ಹೇಳ್ತೀನಿ. ಸ್ನೇಹಿತರೆ, ಶಹಜಾದಿ ಮಾತಾಡಿದಂತಹ ಕೊನೆಯ ವಾಯ್ಸ್ ಕ್ಲಿಪ್ ನನ್ನ ಹತ್ರ ಇದೆ. ನಿಮ್ಗೆ ಯಾರಿಗಾದ್ರೂ ಹಿಂದಿ ಅರ್ಥ ಆಗುತ್ತೆ ಅಂದರೆ ಇಲ್ಲಿ ವಾಟ್ಸಪ್ ನಂಬರ್ ಕಾಣ್ತಾ ಇದೆ, ಆ ನಂಬರ್ಗೆ ಸೆಂಡ್ ಮಿ ಅಂತ ಒಂದು ಮೆಸೇಜ್ ಮಾಡಿ. ಸ್ನೇಹಿತರೆ, ನೀವು ಎಷ್ಟೇ ಜನ ಮೆಸೇಜ್ ಮಾಡಿದ್ರೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಆ ವಾಯ್ಸ್ ಕ್ಲಿಪ್ಪನ್ನು ಸೆಂಡ್ ಮಾಡ್ತೀನಿ. ಸ್ನೇಹಿತರೆ, ನಾನು ಸ್ವಲ್ಪ ಬ್ಯುಸಿಯಾಗಿದ್ದರೆ ಸ್ವಲ್ಪ ಲೇಟಾಗಿ ಸೆಂಡ್ ಮಾಡ್ತೀನಿ, ಒಟ್ಟಿನಲ್ಲಿ ಸೆಂಡ್ ಮಾಡೇ ಮಾಡ್ತೀನಿ. ಸ್ನೇಹಿತರೆ, ಹಾಗಾದರೆ ಇವತ್ತಿನ ಕಥೆನ ಇಲ್ಲಿಗೆ ಮುಗಿಸೋಣ. ನಮ್ಮ ಕಥೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋನ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಒಂದು ಲೈಕ್ ಮಾಡಿ, ಚಾನಲನ್ನು ಫಾಲೋ ಮಾಡಿ. ನಮಸ್ಕಾರ.